ಇವಾಗ ಮುಖ ಚಹರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಈಗ ಸ್ನಾನ ಮಾಡ್ಕೊಂಡ್ ಬಂದೆ, ಅದಕ್ಕೆ ಐ ವಾಂಟೆಡ್ ಟು ಲುಕ್ ಗುಡ್. ಆತರ ಕಾಣಿಸ್ತಾ ಇಲ್ಲಪ್ಪ. ನಿಜವಾಗ್ಲು ವೇಟ್ ಇಲ್ಲ ನಿಜವಾಗ್ಲು ಇಟ್ಸ್ ಆಲ್ ಗುಡ್. ಐ ಆಮ್ ರೆಡಿ. ಎಸ್ ನಾವು ರೆಡಿ. ಸೂಪರ್. ಹಂಗಂದ್ರೆ ಇವರಿಗೆ ನಾವೆಲ್ಲ ಜಾಯಿನ್ ಆಗಿರೋದು ಲೈಫ್ ಫಾರ್ ಕರ್ನಾಟಕ ಅನ್ನೋ ಒಂದು ಚಾರಿಟಿ ಶೋಗೆ. ಲೈಫ್ ಫಾರ್ ಕರ್ನಾಟಕ.com ಇದೆ, ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ನಿಮ್ಗೆ ವೇರಿಯಸ್ ಪೇಮೆಂಟ್ ಮೋಡ್ ಸಿಗುತ್ತೆ. ಕೋವಿಡ್ ಇಂದ ಜನ ಏನ್ ಬಳಲ್ತಾ ಇದ್ರು ಅದೇ ಆ ವಿಚಾರಕ್ಕೆ ಈ ಹಣ ಹೋಗುತ್ತೆ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ನಿಮ್ಗೆ ಅಕಸ್ಮಾತ್ ಕಾಸಿದ್ರೆ ಲಕ್ಷ ರೂಪಾಯಿ ಮಾಡಿ ಖಂಡಿತ ಇದರಿಂದ ಹೆಲ್ಪ್ ಆಗುತ್ತೆ. ಒಬ್ಬೊಬ್ರು ನಮ್ಮಿಂದ ಏನ್ ಸಹಾಯ ಆಗುತ್ತೆ, ಅದರಿಂದ ಏನ್ ಉಪಯೋಗ ಆಗುತ್ತೆ ಅಂತ ಕೇಳ್ಬೋದು. ಬಟ್ ಅದೇ 10 ಜನ 100 ಜನ ಸೇರ್ಕೊಂಡು ಅವ್ರವ್ರ ಕೈಲಾದಷ್ಟು ಮಾಡಿದ್ರೆ ಇಟ್ ಮೇಕ್ಸ್ ಅ ಮೇಜರ್ ಡಿಫ್ರೆನ್ಸ್. ನಿಜ. ಹನಿ 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 ಸೇರಿದ್ರೆ ಹಳ್ಳ ಅಂತಾರಲ್ಲ ಹಂಗೆ. 100%. ಇದು ಟಿಟೋ ಅವರು ನನ್ನ ಮಾತಿಗೆ ಮರಳಾಗಿ ಅಟ್ಲೀಸ್ಟ್ ಮಿನಿಮಮ್ 1 ಲಕ್ಷ ಆಗ್ತಾ ಇದೆ ಇವತ್ತು. ನೀವು ಹಾಕಿ ಫಸ್ಟ್, ಆಮೇಲೆ ನನಗೆ ಕಳಿಸಿ ಸ್ಕ್ರೀನ್ ಶಾಟ್. ನನ್ಗೆ ನಾನ್ 1 ಲಕ್ಷ ಹಾಕ್ಬಿಟ್ರೆ ಅಲ್ಲಿ ಖಂಡಿತ ದೇವ್ರು ಅಂತ ಭಾಗ್ಯ ಕೊಡ್ಲಿ ಅಂತ ನಿಮ್ಮ ಆಶೀರ್ವಾದದೊಂದಿಗೆ. ಎಷ್ಟು ನೋಡಿ ಮೀಟರ್ ಆಫ್ ಮಾಡ್ಕೊಂಡು ಮಾತಾಡ್ಬೇಕು ಒಂದ್ಸಲ. ಸೊ ಅಂಡ್ ಇನ್ನೊಂದಿನ ಅಂದ್ರೆ ಕರ್ನಾಟಕದ ಎಲ್ಲಾ ಜನತೆಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಲೈವ್ ನೋಡ್ತಾ ಇದ್ರ ಆಕ್ಚುಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಟೈಮ್ ಝೋನ್ ಗಳಿಂದ ನೋಡ್ತಾ ಇದಾರೆ ಈ ಸೆಷನ್ ನ. ಸೊ ಹೌದು, ನಾನು ಕಮೆಂಟ್ಸ್ ಓದ್ತಾ ಇದ್ದೀನಿ ಇಲ್ಲಿ. ಸಿಸ್ಟಮ್ ಆನ್ ಮಾಡಿ. ಓಕೆ, ಏನಾರು ಬೈತಾ ಇದಾರೆ ಯಾರು? ನೋಡ್ತಾ ಇದ್ದೀನಿ ಅದೇ. ಸೊ ನನ್ನ ಕೇಳೋ ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ, ಎಕ್ಸ್ಪೆಷಲಿ ಈ ಟೈಮ್ ಅಲ್ಲಿ ಆರ್ಟಿಸ್ಟ್ ಗಳಿಗೆ ನಾವೆಲ್ಲ ಕಾಲ್ ಎತ್ಕೊಂಡ್ಬಿಟ್ಟಿದೀವಿ. ಫಸ್ಟ್ ವೇವ್ ಬಂದಾಗ ಇಳ್ಕೊಂಡಿದ್ವಿ, ಇವಾಗ ಸ್ಟ್ರೈಟ್ ಕಾಲೇ ಎತ್ಕೊಂಡ್ರೆ ನಾವು. ಆರ್ಟಿಸ್ಟ್ ಗಳಿಗೆ ಈ ಕೊರೋನಾ ಅಥವಾ ಈ ಸಿಚುಯೇಷನ್ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ಸ್ತಿದೆ? ಸ್ಟಾರ್ಟಿಂಗ್ ಫ್ರಮ್ ಗುಬಿ. ಫಾರ್ಚುನೇಟ್ಲಿ ನಂಗೆ ಲಾಸ್ಟ್ ಲಾಕ್ ಡೌನ್ ಅಲ್ಲೂ I was able to be super creative. So ತುಂಬಾ ಸಾಂಗ್ಸ್ ಗಳು ಬರ್ದೆ ಅಂಡ್ ಕೆಲವು ಪ್ರಾಜೆಕ್ಟ್ಸ್ ಬಂದ್ವು. ನನ್ಗೆ ಫಾರ್ಚುನೇಟ್ಲಿ ಈ ಸಲ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅಂಡ್ ಇನ್ನೂ ಒಂದಷ್ಟು ಹಾಡುಗಳು ಬರ್ತಾ ಇದೀನಿ. ಬಟ್ ಜನರಲಿ ನೋಡಿದ್ರೆ ಆರ್ಟಿಸ್ಟ್ ಗಳಿಗೂ ಅಂದ್ರೆ ತುಂಬಾ ಜನಕ್ಕೆ ಅಫೆಕ್ಟ್ ಆಗಿದೆ. ಯಾಕಂದ್ರೆ ಎಸ್ಪೆಷಲಿ ಬರೀ ಲೈವ್ ಶೋಸ್ ಮಾಡೋ ಆರ್ಟಿಸ್ಟ್ ಗಳು ನಂಗೆ ಗೊತ್ತಿರೋ ತುಂಬಾ ಜನ ಇನ್ಫ್ಯಾಕ್ಟ್ ವಾಪಸ್ 9 to 5 ಕೆಲಸ ಮಾಡಕ್ಕೆ ಕೂಡ ಹೋಗಿರೋರು ಇದಾರೆ. ಸೊ ಇಟ್ಸ್ ಅ ಕ್ರೇಜಿ ಟೈಮ್ ಅಂತ ಹೇಳ್ಬೋದು. ಓಕೆ, MG. ಅದೇ ಗುಬ್ಬಿ ಅವ್ರು ಹೇಳ್ದಂಗೆ ಮೇಜರ್ಲಿ ಲೈವ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಗೆ ತುಂಬಾನೇ ಕಷ್ಟ ಆಗ್ತಿದೆ, ಇನ್ಕ್ಲೂಡಿಂಗ್ ಅಸ್. ಆಲ್ಮೋಸ್ಟ್ ಐ ಥಿಂಕ್ 2019 ಬಿಗಿನಿಂಗ್ ಅಲ್ಲಿ ಲಾಸ್ಟ್ ಶೋ ಆದ್ಮೇಲೆ ಮೊನ್ನೆ 2020 ಏಪ್ರಿಲ್ ಅಲ್ಲಿ ಒಂದ್ ಶೋ ಮಾಡಿದ್ವಿ. ವರ್ಷಕ್ಕೆ 1 ಶೋ, ವಿಚ್ ಇಸ್ ರಿಯಲಿ ಡಿಸ್ಹಾರ್ಟನಿಂಗ್. ಬಟ್ ಏನು ಮಾಡಲ್ಲ, ಸಿಚುಯೇಷನ್ ಆತರ ಇದೆ. ಬಟ್ ಬೀಯಿಂಗ್ ಆರ್ಟಿಸ್ಟ್ ನಮ್ ಕ್ರಿಯೇಟಿವಿಟಿ ಅಂತೂ ನಿಲ್ಲಲ್ಲ. ಮನೇಲಿ ಕುತ್ಕೊಂಡು ಡೈಲಿ ನಾನು ಹಾಡ್ ಬರೀತಿದ್ದೀನಿ, ಕಂಪೋಸ್ ಮಾಡ್ತಿದ್ದೀನಿ. ಸೊ ದಟ್ ಇಸ್ ದೇರ್. ಬಟ್ ದುಡ್ಡಿಗೆ ಎಸ್ ಅಫ್ಕೋರ್ಸ್ ಪ್ರಾಬ್ಲಮ್ ಆಗ್ತಿದೆ. ಮೇ ಬಿ ನಮ್ಗೆ ಒಂದ್ ಸಪರೇಟ್ ರಿಲೀಫ್ ಫಂಡ್ ಗೆ ಶೋ ಮಾಡ್ಕೊಬೇಕು ಸೈಡ್ ಅಲ್ಲಿ ಯಾವಾಗಾದ್ರೂ. ಐ ಸ್ವೇರ್. ಯಾ ಬಿಜು, ನಿಮ್ಗೇನ್ ಅನ್ಸುತ್ತೆ? ನಮ್ಗೂ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಅಲ್ಲಿ 4 months ಏನ್ ಗೊತ್ತಾಗಿಲ್ಲ. ಇಟ್ ವಾಸ್ ಆಲ್ ಪೀಸ್. ಮತ್ತೆ ಸಾಂಗ್ಸ್ ಮಾಡ್ತಾನೆ ಇರ್ತಾ ಇದ್ವಿ, ಚಿಲ್ಲಿಂಗ್ ಅಂಡ್ ಆಲ್. ಆಸ್ ಗುಬ್ಬಿ ಮೆನ್ಷನ್, ಲೈವ್ ಶೋಸ್ ನ ನಂಬ್ಕೊಂಡಿದ್ದು ತುಂಬಾ ಆರ್ಟಿಸ್ಟ್ ಗೆ ತುಂಬಾ ಹೊಡ್ತಾ ಬಿಡ್ತು. ಅಂಡ್ ಆಲ್ಸೋ ಆರ್ಟಿಸ್ಟ್ ಗೆ ತುಂಬಾ ಅನುಕೂಲನೂ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಕಲಿಯಕ್ ಸಿಕ್ತು. ಅಂಡ್ ಆಲ್ಸೋ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಇವಾಗ ತುಂಬಾ ಏನಂತಾರೆ ಆರ್ಸನಲ್ ಲೋಡ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಒಂದೊಂದೇ ಸಾಂಗ್ಸ್ ಇವಾಗ ವಾಪಸ್ ಬರ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಚೆನ್ನಾಗಿತ್ತು. ಬಟ್ ಮೆಂಟಲಿ ಒಂದ್ ಸ್ವಲ್ಪ ಅಫ್ಕೋರ್ಸ್ ಏನಂತಾರೆ ಓಡಾಡ್ಕೊಂಡಿದ್ದವನ್ಗೆ ಕಟ್ಟಾಕ್ಬಿಟ್ಟು ಇಲ್ಲೇ ನೋಡ್ಕೊಂಡ್ ಬಿದ್ದಿರು ಅಂತ ಹೇಳ್ದಾಗ ಹಂಗಾಗ್ಬಿಟ್ಟಿತ್ತು. ಅದ್ ಬಿಟ್ರೆ ಎವ್ರಿಥಿಂಗ್ ವಾಸ್ ಫನ್, ಚೆನ್ನಾಗಿತ್ತು. ಆಕ್ಚುಲಿ ಈ ಕ್ವಶನ್ ನಾನು ಡಿಟೋ ಮತ್ತೆ AVP ಕೇಳ್ತೀನಿ. ಏನು ಅಂತ ಅಂದ್ರೆ, ಲೈಕ್ ನಾವು ಲಾಕ್ ಡೌನ್ ಕೊರೋನಾ ಮನೇಲಿ ಇರಬೇಕು ಅಂದಾಗೆಲ್ಲ ಆಲ್ಮೋಸ್ಟ್ ಬರೀ ನೆಗೆಟಿವ್ ಮಾತಾಡ್ತೀವಿ. ಬಟ್ ಇದರಿಂದ ಏನಾದ್ರು ಪಾಸಿಟಿವ್ ತಗೊಂಡಿರ್ಬಹುದಾ? ಅಕಸ್ಮಾತ್ ಪಾಸಿಟಿವ್ ಅನ್ನೋದಿದ್ರೆ ಏನಾಯ್ತು ನಿಮ್ ಲೈಫ್ ಗಳಲ್ಲಿ? ಎನಿಥಿಂಗ್, ಪರ್ಸನಲ್ ಲೈಫ್ ಆರ್ ಮೆಂಟಲ್ ಪೀಸ್, ಎನಿಥಿಂಗ್ ಪಾಸಿಟಿವ್ ಅಂತ ಲೈಕ್ ನನಗೆ ಅನ್ಸಿದ್ದೇನಂದ್ರೆ, ಪರ್ಟಿಕ್ಯುಲರ್ಲಿ ನಾವು ಅದೇ ಜಾಸ್ತಿ
ಪ್ರೆಷರ್ ಇಲ್ಲದೆ ಕೆಲಸ ಮಾಡೋದಕ್ಕೆ ಒಂದು ಪೀಸ್ಫುಲ್ ಆಗಿರೋಂತ ಒಂದು ಸ್ಪೇಸ್ ಸಿಕ್ತು. ಅದೊಂದೇ ಪಾಸಿಟಿವ್ ಥಿಂಗ್ ಅಷ್ಟೇನೆ. ಅಷ್ಟು ಬಿಟ್ರೆ ಗೊತ್ತಿರೋ ಪ್ರಕಾರ ಎಲ್ಲಾ ಕಡೆ ಕೊರೋನಾ ವೈರಸ್ ಇದೆ, ಕೋವಿಡ್ ಇದಾಗಿರೋದ್ರಿಂದ ತುಂಬಾ ಸಮಸ್ಯೆಗಳಾಗಿದೆ. ಅಂಡ್ ನಾನು ಕೂಡ ಬಲಿಯಾಗಿದ್ದೀನಿ, ಅದಕ್ಕೆ ಒದಾಡ್ಬಿಟ್ಟಿದೀನಿ ಸಿಕ್ಕಾಪಟ್ಟೆ ಅದೆಲ್ಲ ಸಿಚುವೇಶನ್ಸ್ ಆಗಿ. ಸೊ ಪಾಸಿಟಿವ್ ಅಂತಂದ್ರೆ ಅದೇನೆ, ನಮಗೆ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ನಮ್ಮನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಇದ್ ಮಾಡೋದಕ್ಕೆ ನಮ್ಗೆ ಕ್ಲೀನ್ ಆಗಿ ಒಂದು ಟೈಮ್ ಸಿಕ್ಕಿದೆ ಅನ್ನೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬೇರೆ ಟೈಮಲ್ಲೆಲ್ಲ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಯಾವ್ದ್ರ ಮೇಲೆನೂ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ನೆಟ್ಟಿಗೆ. ಬಟ್ ಇವಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅಂದಾಗ ಡೆಫಿನೆಟ್ಲಿ ನಮ್ಗೇನು ತಲೆಯಲ್ಲಿ ಇರಬಾರ್ದು ಬೇರೆ ಟೆನ್ಷನ್ಸ್, ಅಂಡ್ ಪೀಸ್ ಆಗಿ ಅದೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅಷ್ಟೇನೆ ಟೈಮ್ ಸಿಕ್ಕಿದೆ. ಸೊ ಅದೊಂದೇ ಪಾಸಿಟಿವ್ ಥಿಂಗ್ ಅಷ್ಟೇನೆ. ಅದ್ ಬಿಟ್ರೆ ಫಿನಾನ್ಷಿಯಲಿ ಡೆಫಿನೆಟ್ಲಿ ಎಲ್ರಿಗೂ ಅಫೆಕ್ಟ್ ಆಗಿದೆ. ಅಂಡ್ ಇದು ಬೇಗನು ರಿಕವರ್ ಆದ ತಕ್ಷಣ ಐ ಥಿಂಕ್ ಎಲ್ಲಾನು ಬ್ಯಾಕ್ ಟು ಸೇಮ್ ಮುಂಚೆ ಏನಾಗಿತ್ತೋ ಅದೇ ತರನೇ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಐ ಥಿಂಕ್ ಅದೇ ಎಲ್ರು ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ. ಅಂದ್ರೆ ಫಿನಾನ್ಷಿಯಲಿ ಎಫೆಕ್ಟ್ ಆಗಿದೀವಿ ಎಲ್ಲಾರು. ಐ ಥಿಂಕ್ ಎಷ್ಟೊಂದು ಪ್ಲಾನ್ಸ್ ನಾವು ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿಲ್ಲ, ಯಾಕೆಂದ್ರೆ ಇವಾಗ ಇರೋ ಸಿಚುವೇಶನ್ ಅಲ್ಲಿ ಆಚೆ ಹೋಗಿ ಮಾಡಕ್ ಆಗದೆ ಲಿಮಿಟೇಷನ್ಸ್ ಇರೋದ್ರಿಂದ. ಸೊ ಆ ಒಂದು ಅದೇ ಒಂದು ಬೌಂಡ್ರಿಯಲ್ಲಿ ನಾವು ಕೆಲಸ ಮಾಡೋ ಅಂತ ಒಂದು ಪರಿಸ್ಥಿತಿ ಇದೆ. ಬಟ್ ವಾಟ್ ಇಸ್ ಅ ಪಾಸಿಟಿವ್ ಥಿಂಗ್ ಔಟ್ ಆಫ್ ದಿಸ್ ಅಂದ್ರೆ ಐ ಥಿಂಕ್ ನಾನ್ ಪರ್ಸನಲಿ ನನ್ಗೆ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರೋದು ಇನ್ನರ್ ಡೆವಲಪ್ಮೆಂಟ್ ಅಂಡ್ ಇಂಟ್ರೋಸ್ಪೆಕ್ಟ್ ಮಾಡೋದಕ್ಕೆ ಟೈಮ್, ವಿ ಗಾಟ್ ಟೈಮ್ ಅಂಡ್ ಆಲ್ಸೋ ಟು ಲರ್ನ್ ಟು ಲಿವ್ ಬೈ ಅವರ್ ಸೆಲ್ಸ್, ಆರಾಮಾಗಿ ಟು ಬಿ ಹ್ಯಾಪಿ ವಿತ್ ಬೀಯಿಂಗ್ ವಿತ್ ಬೈ ಅವರ್ ಸೆಲ್ಸ್ ಅಂಡ್ ಬೀಯಿಂಗ್ ಕಂಫರ್ಟಬಲ್ ವಿತ್ ಅವರ್ ಸೆಲ್ಸ್. ಇದನ್ನ ಒಂದು ಐ ಥಿಂಕ್ ಈ ಒಂದು ಪ್ಯಾಂಡಮಿಕ್ ಬೇಕೋ ಬೇಡದೆ ನಮ್ಗೆ ಹೇಳ್ಕೊಟ್ಟಿದೆ. ಅದರ ಜೊತೆಗೆ ಆಲ್ಸೋ ದ ಟೈಮ್, ಅದೇನೆ ಅವ್ರು ಎಲ್ಲರೂ ಹೇಳ್ತಿರೋಂಗೆ ಟೈಮ್ ನಾವು ಕೊಟ್ಟು ನಮ್ಮ ಕಾಂಟೆಂಟ್ ನ ಪ್ಲಾನ್ ಮಾಡಿ ಒಂದು ಸ್ಟ್ರಾಟಜಿ ತರ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ಗೆ ಯಾವ ತರ ಏನ್ ರಿಲೀಸ್ ಮಾಡ್ಬೋದು, ಯಾವಾಗ ರಿಲೀಸ್ ಮಾಡ್ಬೋದು, ಯಾವ ತರ ಎಕ್ಸ್ಪ್ಲೋರ್ ಮಾಡ್ಬೋದು. ಅಂಡ್ ಎಷ್ಟೊಂದ್ ಜನಕ್ಕೆ ಇವಾಗ ಇವಾಗ ಇಲ್ಲಿರೋ ರ್ಯಾಪರ್ಸ್ ಎಲ್ಲರೂ ಎಷ್ಟೊಂದ್ ಜನ ಇನ್ಸ್ಟ್ರೂಮೆಂಟ್ಸ್ ಕಲಿಬೇಕು ಅಂತ ಅನ್ಕೊಂಡಿರ್ಬೋದು, ಅಥವಾ ಏನಾದ್ರು ಬೇರೆ ತರ ಸೈಡ್ ಹಸಲ್ ನ ಕಲ್ತ್ಕೊಬೇಕು ಅನ್ನೋದಿರ್ಬೋದು. ಸೊ ಅವ್ರಿಗೆ ಈ ಟೈಮ್ ನ ಯುಟಿಲೈಸ್ ಮಾಡ್ಕೊಳಕ್ಕೆ ದಿಸ್ ಇಸ್ ಅ ಗುಡ್ ಟೈಮ್ ಟು ಡೂ ಇಟ್ ಇಸ್ ವಾಟ್ ಐ ಫೀಲ್. ಹೌದು. ಇವಾಗ ನೋಡ್ತಿರೋರಿಗೆಲ್ಲ ಮತ್ತೆ ಇನ್ನೊಂದು ಏನು ಅಂದ್ರೆ, ಇವಾಗ ಹಿಪ್ ಹಾಪ್ ಬಂದಿದ ತಕ್ಷಣ ನಮ್ಮ ಕನ್ನಡದಲ್ಲಿ ಕಂಪೇರಿಟಿವ್ಲಿ ಒಂದು 6-7 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಇವಾಗಂತೂ ಒಂದು ಮೇನ್ ಸ್ಟ್ರೀಮ್ ಬಂದಿದೆ ಅಕಸ್ಮಾತ್, ಅಥವಾ ಲೈಕ್ ಜನಕ್ಕೆ ಏನು ಅಂತ ಅರ್ಥ ಆಗ್ತಾ ಇದೆ. ಬಟ್ ಇವಾಗ್ಲೂನು ಎಲ್ಲೋ ಒಂದು ಕಡೆ ತುಂಬಾ ಮೇನ್ ಸ್ಟ್ರೀಮ್ ಅಥವಾ ಕಮರ್ಷಿಯಲ್ ಆಗಿ ಹಿಪ್ ಹಾಪ್ ಬಂದಿಲ್ಲ. ಅಂದ್ರೆ ಲೈಕ್ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನಾವೇನ್ ಮಾಡ್ಕೊಂತ ಇದೀವೋ ಅದು ಹೊರತು ಅದು ಬಿಟ್ಟು ಇನ್ನ ತುಂಬಾ ಮೇನ್ ಸ್ಟ್ರೀಮ್ಗೆ ಹಿಪ್ ಹಾಪ್ ಬಂದಿಲ್ಲ. ಸೊ ನನ್ನ ಏಜ್ ಗ್ರೂಪ್ ಅವ್ರಿಗೆ, ಕಾಲೇಜ್ ಏಜ್ ಗ್ರೂಪ್ ಅವ್ರಿಗೆ ರ್ಯಾಪ್ ಅಂದ್ರೆ ಏನು ಅಂತ ಗೊತ್ತು, ಹಿಪ್ ಹಾಪ್ ಅಂದ್ರೆ ಏನು ಅಂತ ಗೊತ್ತು. ಇವಾಗ ಅದೇ ಅಜ್ಜಿ ತಾತ ಅಂಕಲ್ ಆಂಟಿಗಳಿಗೆ ನಿಮಗ್ ಬಂದು ನೀವ್ ಏನ್ ಮಾಡ್ತಾ ಇದೀರಾ ರ್ಯಾಪ್ ಅದನ್ನ ಅದೇನು ಅಂದ್ರೆ ನೀವ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಬೇಸಿಕಲಿ ಅಷ್ಟೇ. ಈಗ ಯಾವ ತರ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಅಂದ್ರೆ, ಇವಾಗ ಒಂದು ಯೂಟ್ಯೂಬ್ ಬಿಟ್ಟು ಟಿವಿಗಳಲ್ಲಿ ಯಾರ್ಯಾರು ಕಾಣಿಸ್ಕೊತಾ ಇದಾರೆ ಅಂಡ್ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನೇ ಆಕ್ಚುಯಲ್ ರ್ಯಾಪ್ ಅಥವಾ ಅದನ್ನೇ ರ್ಯಾಪ್ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದಾರೆ. ನೀವು ಹೇಳಿರೋ ಪ್ರಕಾರ, ರಘು ಅವ್ರು ಹೇಳ್ತಾ ಇರೋ ಪ್ರಕಾರ, ನಮ್ಮ ಏಜ್ ಅವ್ರು ಬಿಟ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏಜ್ ಆಗಿರೋರು ಅದನ್ನೇ ರ್ಯಾಪ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವರು ನನ್ಗನ್ಸಿರೋ ಪ್ರಕಾರ ಅವರು ಮೊಬೈಲ್ಸ್ ಅಷ್ಟು ಯೂಸ್ ಮಾಡಲ್ಲ ಆ ಏಜ್ ಅಲ್ಲಿರೋರು. ಅಂಡ್ ಯೂಟ್ಯೂಬ್ ಕೂಡ ಅಷ್ಟೆಲ್ಲ ನೋಡಲ್ಲ. ಅಂಡ್ ಅವ್ರಿಗೆ ಬೇರೆ ನಮ್ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನು ಏನೇ ಇರಲ್ಲ. ಅಂಡ್ ಸ್ವಲ್ಪ ಜನಕ್ಕೆ ಇರುತ್ತೆ, ಸ್ವಲ್ಪ ಜನಕ್ಕೆ ಇರೋದಿಲ್ಲ. ಸೊ ನಾವ್ ಇದನ್ನ ಯಾವ ತರ ಮಾಡ್ಬೇಕಂತ ಅಂದ್ರೆ, ಇವಾಗ ಯಾವ್ಯಾವ್ದು ಶೋಸ್ ಬರ್ತಾ ಇದೆ ಟಿವಿಲಿ, ಡೆಫಿನೆಟ್ಲಿ ಆ ಏಜ್ ಅವ್ರಿಗೆ ನಾವು ರೀಚ್ ಆಗ್ಬೇಕು ಅಂತ ಅಂದ್ರೆ ಇದು ಟೆಲಿವಿಷನ್ ಅನ್ನೋದು ಏನಿದೆ ಅದರಲ್ಲಿ ನಾವು ಕಾಣಿಸ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಾವು ಮಾಡ್ತಾ ಇರೋದು ಆಕ್ಚುಯಲ್ ರ್ಯಾಪ್ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಟ್ ಆತರ ಒಂದು ಇದು ಮಾಡೋದಕ್ಕೆ ಒಂದಷ್ಟು ಪ್ರೋಗ್ರಾಮ್ಗಳನ್ನ ಹುಟ್ಟಾಕ್ಬೇಕು ನಾವೇ, ಅಥವಾ ಯಾರಾದ್ರೂ ಇದ್ರೆ ಅವ್ರು ಶುರು ಮಾಡಿದ್ರೆ ಐ ಥಿಂಕ್ ಎಲ್ಲ ಆಗುತ್ತೆ ಅಂತ ನನ್ಗನ್ಸುತ್ತೆ. ಬಟ್ ಯಾರು ಬಂದ್ ಕೇಳೋದಿದ್ಯಾ, ನೀವ್ ಏನಪ್ಪಾ ಮಾಡ್ತಾ ಇದೀರಾ ಎಕ್ಸಾಕ್ಟ್ಲಿ ಜೀವನಕ್ಕೆ? ಆಯ್ತು, ನಾನು ರ್ಯಾಪ್ ಮಾಡ್ತಾ ಇದ್ದೀನಿ, ರ್ಯಾಪ್ ಹಂಗಂದ್ರೆ ಏನು, ಲೈಕ್ ಎಕ್ಸ್ಪ್ಲೈನ್ ಅನ್ನೋ ತರ ಕೇಳೋರು ಇದಾರ ದೊಡ್ಡವ್ರು? ಆತರ ಯಾರು ಇಲ್ಲ ಅನ್ಕೋತೀನಿ. ಬಿಕಾಸ್ ಗೊತ್ತಿರೋರು ಡೆಫಿನೆಟ್ಲಿ ಬಂದ್ ಕೇಳ್ತಾರೆ, ಗೊತ್ತಿಲ್ದಿರೋರು ಸುಮ್ನೆ ಇದ್ಬಿಡ್ತಾರೆ ಅಷ್ಟೇನೆ.
ಅದ್ ಯೂಶಲಿ ಆಗತ್ತೆ ಬ್ರೋ. ಹೆಂಗೆ ಅಂದ್ರೆ ಸ್ವಲ್ಪ ದೊಡ್ಡವರು ಅಂದ್ರೆ 45 ವರ್ಷದ ಮೇಲಿರೋರು ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಅರ್ಧ % ಜನ ಕಾಲೆಳೆಯಕ್ ನೋಡ್ತಾರೆ. ರ್ಯಾಪ್ ಅಂದ್ರೆ ಹಂಗಿರುತ್ತಾ ಹಿಂಗಿರುತ್ತಾ, ನೀವೇ ನಂಗೆ ಬಡ ಅನ್ಬಿಟ್ರೆ ಹಿಂಗಾಗ್ಬಿಡತ್ತಾ ಹಂಗಾಗ್ಬಿಡತ್ತಾ, ರೆವಲ್ಯೂಷನ್ ಬಂದ್ಬಿಡ್ತೀರಾ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರಿಗೆ ಹೇಳೋದಿಷ್ಟೇ, ಲೈಕ್ ಏನ್ ಮಾಡಿದ್ರು ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅವ್ರೇ ಒಂದ್ ಮರ ನೆಟ್ಟಿ ಅದು ದೊಡ್ಡ ಒಂದು ಚಿಕ್ಕ ಸಸಿ ನೆಟ್ಟಿ ಅದ್ ಮರ ತುಂಬಾ ಟೈಮ್ ಹಿಡಿಯುತ್ತಲ್ಲ ಸರ್. ಅದೇ ತರ ಇವಾಗ ಬರ್ತಿದೆ. ಹೇಗೆ ಅವ್ರು ಬೆಲ್ ಬಾಟಮ್ ಅವ್ರ ಕಾಲದಲ್ಲಿ ಅವ್ರು ಹಾಕೊಳ್ತಿದ್ರು, ಲೈಕ್ ಆ ತರಾನೇ ಇದು ರ್ಯಾಪ್ ಅಂತ ಈಗಿನ ಕಾಲದ ಬೆಲ್ ಬಾಟಮ್ ಅಂತ ಹೇಳೋದು ಮೋಸ್ಟ್ ಅಂಕಲ್ಗಳಿಗೆ. ಸೊ ಹಾಗೆ ಹೇಳಿದಾಗ ಮೋಸ್ಟ್ ಆಫ್ ಸುಮ್ನೆ ಆಗ್ತಾರೆ. ಇನ್ನೊಂದಷ್ಟು ಜನ ಏನೋ ತುಂಬಾ ಇನ್ನೂ ಗಮಂಡಿ ಇದೆಯಾ, ಜಾಸ್ತಿ ಮಾತಾಡ್ತೀಯಾ, ಹಂಗೆ ಹಂಗೆ ಅಂತ ಹೇಳ್ತಾರೆ. ಅಷ್ಟೇ ಬ್ರೋ, ಲೈಕ್ ಐದರ್ ಇಟ್ ಇಸ್ ಏನಂತಾರೆ ಕಿಲ್ ಆರ್ ಡೈ, ಎರಡೇ ಇವಾಗ ಎರಡರಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗ. ಇವಾಗ ಈ ತರ ದೊಡ್ಡವರು ಅಂತ ಯಾರು ಇವಾಗ ಹೇಳ್ತಾರೆ ಆ ವಯಸ್ಸಿನವರು, ನಮ್ಗೆ ಕೇಳೋ ಮೊದಲನೇ ಪ್ರಶ್ನೆ, ನಿನ್ ನಾಲ್ಗೆ ಹೆಂಗ್ ಗುರು ಹಂಗ್ ಉಳ್ಳತ್ತದು, ಅದು ಏನದು ಬಡ ಅಂತದ್ ಹಿಂಗ್ ಅಷ್ಟು ಫಾಸ್ಟ್ ಆಗಿ ಹೇಳ್ತೀಯ ಅದನ್ನ ಅನ್ನೋದು ಯಾವಾಗ್ಲೂ ಫಸ್ಟ್ ಕೇಳೋ ಪ್ರಶ್ನೆ. ಐ ಥಿಂಕ್ ಅವ್ರಿಗೆ ಅದು ಫ್ಯಾಸಿನೇಟಿಂಗ್ ಆಗಿರುತ್ತೆ. ನಾವು ರ್ಯಾಪ್ ಮಾಡ್ತಾ ಇದ್ರೆ ಏನ್ ಈ ತರ ಮಾತಾಡ್ತಾ ಇದ್ದಾನೆ ಅನ್ನೋ ತರ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಹೇಗೆ ಅವರ ಗಮನ ಸೆಳಿಬಹುದು ಅಂದ್ರೆ, ಅವ್ರಿಗೆ ನಾವ್ ಏನ್ ಹೇಳ್ತಾ ಇದೀವಿ, ನಮ್ ವರ್ಸ್ ನಲ್ಲಿ ಏನ್ ನಾವು ಹೇಳಕ್ ಟ್ರೈ ಮಾಡ್ತಾ ಇದೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅದಾದ್ಮೇಲೆ ನೀವು ಅವ್ರಿಗೆ ಕೇಳಿಸಿದ್ರೆ ಮೇ ಬಿ ಅವಾಗ ಅದು ಇಂಪ್ಯಾಕ್ಟ್ ಆಗ್ಬೋದು. ಯಾಕೆಂದ್ರೆ ಅವ್ರು ಫಸ್ಟ್ ಟೈಮ್ ಕೇಳಿದಾಗ ಬರೀ ಅವರು ಪೇಸ್ ನ ನೋಡ್ತಾ ಇರ್ತಾರೆ, ಅದರಲ್ಲಿ ಇನ್ನೊಂದು ಮೆಲೋಡಿ ಇರಲ್ಲ ಅನ್ನೋ ತರ ಆ ಒಂದ್ ಎಲಿಮೆಂಟ್ನು ಅವ್ರಿಗೆ ಏನ್ ಇದು ಹಾರ್ಡ್ ತರಾನೇ ಇಲ್ಲ, ಇದನ್ನ ಎಂಜಾಯ್ ಹೆಂಗ್ ಮಾಡ್ತೀವಿ ಅನ್ನೋ ತರ ಕ್ವೆಶನ್ ಇರುತ್ತೆ. ಮೇ ಬಿ ಅವ್ರಿಗೆ ನಾವ್ ಏನ್ ಹೇಳಕ್ ಹೋಗ್ತಾ ಇದೀವಿ ಅನ್ನೋದನ್ನ ವಿ ಹ್ಯಾವ್ ಟು ಶೋ ಇಟ್ ಟು ದೆಮ್. ಲೈಕ್ AVP ಅವ್ರು ಕೇಳಿದ್ದು ನೀವ್ ಹೇಗ್ ಹೇಳ್ತೀರಾ ಅಂತ, ಲೈಕ್ ಯಾರಾದ್ರೂ ಕೇಳಿದ್ರೆ ಹೇಗ್ ಹೇಳ್ತೀರಾ, ಹೌ ಡು ಎಕ್ಸ್ಪ್ಲೇನ್ ಆಕ್ಚುಲಿ ಏನಪ್ಪ ಮಾಡ್ತಿದ್ಯಾ ಅಂತ ಅಂದ್ರೆ ಅವ್ರು ಆ ತರ ಬಂದ್ ಯಾರಾದ್ರೂ ಕೇಳಿದಾಗ ಹೌ ಡು ಯು ಲೈಕ್ ಸೇ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅನ್ನೋದಕ್ಕಿಂತ ಲೈಕ್ ವಾಟ್ ಡು ಯು ಸೇ? ಈಗ ನನ್ ಕೇಳಿದ್ರೆ ನಾನ್ ಯಾವ ತರ ಹೇಳ್ತೀನಿ ಗೊತ್ತಾ, ತುಂಬಾ ಜನ ಅಂದ್ರೆ ರ್ಯಾಪ್ ಅಂದ್ರೆ ಐಡಿಯಾ ಇಲ್ದಿರೋರೆ ಹೇಳ್ಬಿಟ್ಟಾಗ ಸಡನ್ ಆಗಿ ಅದು ಏನ್ ಮಾಡ್ತಾ ಇದ್ರ ಅಂತ ಕೇಳಿದಾಗ ನಾನು ಮ್ಯೂಸಿಕ್ ಮಾಡ್ತಾ ಇದೀನಿ, ಕನ್ನಡ ಇದ್ರಲ್ಲಿ ರ್ಯಾಪ್ ಮಾಡ್ತಾ ಇದೀನಿ ಅಂತ. ರ್ಯಾಪ್ ಅಂದ್ರೆ ಏನು ಅಂದ್ರೆ, ಆಗ ಎಕ್ಸಾಂಪಲ್ ಕೊಡ್ತೀನಿ. ಟಿವಿಲಿ ಯಾರ್ಯಾರು ಬಂದಿರ್ತಾರೋ ಅದನ್ನ ಏನು ರ್ಯಾಪ್ ಅಂತ ಪೋಟ್ರೆ ಮಾಡ್ಬಿಟ್ಟು ಅದಕ್ಕೊಂದು ಪಿಕ್ಚರ್ ಕ್ರಿಯೇಟ್ ಮಾಡ್ಬಿಟ್ಟಿದಾರೋ ಅವ್ರನ್ನ ಎಕ್ಸಾಂಪಲ್ ಕೊಡ್ತೀನಿ. ಇವ್ರ ತರ ಮಾಡ್ತೀನಿ, ಅವ್ರಿಗಿಂತ ಬೆಟರ್ ಮಾಡ್ತೀನಿ ಅಂತ ಹೇಳ್ತೀನಿ. ಅವಾಗ ಅವ್ರಿಗೆ ಅರ್ಥ ಓ ಹಂಗ ಅಂತ. ಇನ್ನೊಂದು ಪ್ರಶ್ನೆ ಎಲ್ಲರಿಗೂ 5 ಜನಕ್ಕೂ ಮೇ ಬಿ ನೀವೊಂದು ಕನ್ಕ್ಲೂಷನ್ ಬರ್ಬೇಕು. ಏನು ಅಂತಂದ್ರೆ, ನಿಮ್ಗೆ ಕೇಳೋ ತುಂಬಾ ಕಾಮನ್ ಪ್ರಶ್ನೆ ಏನು? ನಿಮ್ಗೆಲ್ಲ ಬಂದಿರೋದು ಒಂದು ಕಾಮನ್ ಪ್ರಶ್ನೆ ಏನು? ದುಡ್ಡು ಎಕ್ಸಾಕ್ಟ್ಲಿ ಅದ್ರಲ್ಲಿ ಜೀವನ ಸಾಗಿಸ್ತೀಯಾ ಅಂತ, ಜೀವನ ಇದೆಯಾ ಅಂತ. ಓಕೆ, ನೋ ಡೌಟ್, ಡೆಫಿನೆಟ್ಲಿ ಅದೇನೆ. ಲೈಫ್ ಇದೆಯಾ, ಜೀವನ ಇದೆಯಾ ಅಂತ ಕೇಳ್ತಾರೆ ಅಷ್ಟೇ. 100%. ಆಕ್ಚುಲಿ ಇದನ್ನ ಈ ಲೈವ್ ಸ್ಟ್ರೀಮ್ ನೋಡ್ತಿರೋರು 100% ನನಗೆ ಈ ಪ್ರಶ್ನೆ ಅಂತೂ, ಇನ್ಫ್ಯಾಕ್ಟ್ ನಾನು AVP ಮೊನ್ನೆನೋ ಇದ್ರ ಬಗ್ಗೆನೆ ಅಂದ್ರೆ ಲೈಕ್ ಏನೋ ಆನ್ ದ ಸೇಮ್ ಗ್ರೌಂಡ್ಸ್ ನಾವು ಮಾತಾಡ್ತಾ ಇದ್ವಿ. ಬಟ್ ನೋಡ್ತಿರೋರ್ಗು ಸಿಕ್ಕಾಪಟ್ಟೆ ಪ್ರಶ್ನೆಗಳಿರುತ್ತೆ. ಇವಾಗ ಯಾರು ಒಬ್ಬ ಇಲ್ಲಾಂದ್ರೆ ರ್ಯಾಪಿಂಗ್ ನ ನನ್ ಕರಿಯರ್ ಆಗಿ ತಗೊಂತೀನಿ ಅಂತ ಅಂದ್ರೆ, ವಾಟ್ ಯು ಥಿಂಕ್? ಐ ಮೀನ್ ಫ್ಯೂಚರ್ ಇದೆಯಾ ಅಥವಾ ಯಾಕಂದ್ರೆ ನಮ್ ಫ್ಯೂಚರ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಬಿಕಾಸ್ ನಾವ್ ಇನ್ನೂ ಲೈಕ್ ಬೆಳೀತಾ ಇದೀವಿ, ಇನ್ನೂ ಆ ಸ್ಟೇಜ್ಗೆ ಹೋಗ್ತಾ ಇದೀವಿ. ಬಟ್ ಎಷ್ಟೋ ಜನ ಕೇಳಿದ್ರು ನಂಗೆ ರ್ಯಾಪ್ ಮಾಡೋದಕ್ಕೆ ಇಷ್ಟ, ನಾನು ಪ್ರೊಫೆಷನಲ್ ರ್ಯಾಪರ್ ಆಗ್ಬೇಕು ಅಥವಾ ಫುಲ್ ಟೈಮ್ ತಗೊಬೇಕು, ಇದ್ರಲ್ಲಿ ಫ್ಯೂಚರ್ ಇದೆಯಾ, ದುಡ್ಡು ಇದೆಯಾ? ಪ್ಯಾಷನ್ ಎಲ್ಲ ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ನಾವು ರಿಯಾಲಿಟಿಲಿ ಕೂಡ ಇರಬೇಕು. ಐ ಮೀನ್ ಭೂಕ್ಕೆಲ್ಲ ದುಡ್ಕೊಳ್ಲೇಬೇಕು. ಸೊ ವಾಟ್ ಯು ಥಿಂಕ್, ಕನ್ನಡ ಈ ಕ್ಷಣದ ಮಟ್ಟಿಗೆ ಹಿಪ್ ಹಾಪ್ ಅಥವಾ ರ್ಯಾಪಿಂಗ್ ನಾವು ಪ್ರೊಫೆಷನ್ ಆಗಿ ತಗೊಂಡು ನಾವು ಅದರಿಂದ ಜೀವನ ಮಾಡ್ಬೋದಾ? ಖಂಡಿತ ಬ್ರೋ. ಅಂದ್ರೆ ನನ್ನ ಕೇಳಿದ್ರೆ ಖಂಡಿತ ಅಂತ ಹೇಳ್ತೀನಿ. ಯಾಕಂದ್ರೆ ನಾವೆಲ್ಲರೂ ಅಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದೀವಿ. ಅಂಡ್ ತುಂಬಾ ಜನ ಲೈಕ್ ನಂಗೆ ಗೊತ್ತಿರೋಂಗೆ ಡಿಟೋ ಬ್ರೋನು ಮುಂಚೆ 9-5 ಮಾಡ್ತಾ ಇದ್ರು, ಬಿಟ್ಟು ಮ್ಯೂಸಿಕ್ ಫುಲ್ ಟೈಮ್ ಮಾಡ್ತಾ ಇದಾರೆ. ನಾನು ಸಮಥಿಂಗ್ ಸಿಮಿಲರ್ ಮಾಡಿದ್ದು. ಅಂಡ್ ಎಂತಕ್ಕೆ ಮಾಡಿದ್ವಿ ಅಂದ್ರೆ, ಅದಕ್ಕೆ ಸಮಯ ಕೊಟ್ಟಷ್ಟು ಅದು ನಿಮ್ಗೆ ಅದಷ್ಟು ಪ್ರತಿಫಲ ಬರುತ್ತೆ. ಅಂದ್ರೆ ಪ್ರತಿಫಲಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ, ನಿಮಗೆ ನಿಜವಾಗ್ಲೂ ರ್ಯಾಪ್ ಅನ್ನೋದ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಅಂತ. ಅಷ್ಟೊಂದು ಪ್ರೀತಿ ಇದ್ರೆ ನೀವು ಖಂಡಿತ ಯು ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್. ಮತ್ತೆ ಎಷ್ಟು ಕ್ಲೀಶೇಡ್ ಆಗಿದ್ರು ನೀವು ಅದಕ್ಕೆ ಸಮಯ ಕೊಟ್ರೆ ಅದು ಖಂಡಿತ ನಿಮ್ಗೆ ಅದರಲ್ಲಿ ಪ್ರತಿಫಲ ಸಿಗುತ್ತೆ. ಸೇಮ್. ನಾನು
I have the same opinion about it. Actually ಇವಾಗ ನೋಡಿದ್ರೆ ನಾನು ಎರಡು ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಫುಲ್ ಟೈಮ್ ಮ್ಯೂಸಿಕ್ ನನಗೆ ಜೀವನ ಸಾಕ್ಸೋಷ್ಟು ಅರ್ನಿಂಗ್ಸ್ ಬರ್ತಿಲ್ಲ, ಬಟ್ ಐ ಆಮ್ ಬ್ಯಾಲೆನ್ಸಿಂಗ್ 2 things. ಬಟ್ ಐ ಫೀಲ್ ಲೈಕ್ ದೇರ್ ಇಸ್ ಡೆಫಿನೆಟ್ಲಿ ಫ್ಯೂಚರ್. ಯಾವುದೇ ಕಲೆ ಆಗ್ಲಿ, ಬರೀ ರಾಪ್ ಅಂತ ಅಲ್ಲ, ನೀವು ಯಾವುದೇ ಕಲೆ ತಗೊಂಡ್ರು ಇಫ್ ಯು ಪುಟ್ ಯೋರ್ ಹಾರ್ಟ್ ಅಂಡ್ ಸೋಲ್ ಇನ್ ಟು ಇಟ್, ದಾರಿ ಇಲ್ಲ ಅಂತ ಅಂದ್ರು ಐ ಆಮ್ ಶೋರ್ ನೀವು ದಾರಿ ಮಾಡ್ಕೊಳ್ಳೋಷ್ಟು ನಿಮ್ ಎಲ್ಲರಿಗೂ ಕೆಪಾಸಿಟಿ ಇದೆ. ಸೊ ದಟ್ ಇಸ್ ಮೈ ಒಪಿನಿಯನ್. ಎಕ್ಸಾಕ್ಟ್ಲಿ. ಒಂದೇ ಸತಿ ಎಲ್ಲ ಆಗೋದಿಲ್ಲ, ಬಟ್ ನಿಧಾನಕ್ಕೆ ಆಗುತ್ತೆ. ಅದಕ್ಕೆ ನೀವು ನಾನು ಹೇಳಿರೋ ಪ್ರಕಾರ ತಾಳ್ಮೆ ಅನ್ನೋದು ಇರ್ಬೇಕಷ್ಟೇ. ಇರಲಿ ತಾಳ್ಮೆ, ಆಗೋದೆಲ್ಲ ಒಳ್ಳೇದಕ್ಕೆ. ಐ ಥಿಂಕ್ ಮಾರ್ಕೆಟ್ ಮಾಡೋದನ್ನ ಅಂದ್ರೆ ನಾವೀಗ ರ್ಯಾಪರ್ಸ್ ಆಗ್ಲಿ ಅಥವಾ ಯಾವುದೇ ಆರ್ಟಿಸ್ಟ್ ಆಗ್ಲಿ, ಐ ಥಿಂಕ್ ಮಾರ್ಕೆಟ್ ಮಾಡೋದನ್ನ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ಲೈಕ್ ಹೌ ಡು ವಿ ಟಾರ್ಗೆಟ್, ಐ ಮೀನ್ ಹೌ ಕ್ಯಾನ್ ವಿ ಗ್ರ್ಯಾಬ್ ದಿ ಅಟೆನ್ಷನ್ ಅಂತ. ನಾವು ಅಂದ್ರೆ ನಮ್ ಕಾಂಟೆಂಟ್ ನ ಯಾವ ತರ ನಾವು ಮಾರ್ಕೆಟ್ ಮಾಡ್ತೀವಿ ಅನ್ನೋದ್ ಮೇಲೆ ಆಬ್ವಿಯಸ್ಲಿ ಹೋಗುತ್ತೆ. ಅಂಡ್ ಅದನ್ನ ನೀವು 9 to 5 ಮಾಡ್ಕೊಂಡ್ ಮಾಡ್ತಿರೋ ಅಥವಾ ದಟ್ ರಿಯಲಿ ಐ ಫೀಲ್ ಡಸಂಟ್ ಮ್ಯಾಟರ್ ಅಂಟಿಲ್ ಅಂಡ್ ಅನ್ಲೆಸ್ ನೀವು ನಿಮ್ಮ ತಲೆ ಮೇಲೆ ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್ ಕೊಡೋದಕ್ಕೆ ರೆಡಿ ಇದ್ರೆ, ನಿಮ್ ಜರ್ನಿಗೆ ನೀವು ಯಾವ ತರ ಫಂಡ್ ಮಾಡ್ಕೊಬಹುದು ಅಥವಾ ನೀವು ಅದನ್ನ ಯಾವ ತರ ರಿಯಾಲಿಟಿಗೆ ತರ್ಬೋದು ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ದ ಆರ್ಟಿಸ್ಟ್. ಅದನ್ನ ಅವ್ರು ಹೇಗ್ ಬೇಕಾದ್ರೆ ತಗೊಂಡೋಗ್ಬೋದು. ಫುಲ್ ಟೈಮ್ ಮಾಡ್ಕೊಳ್ಳೋದಕ್ಕೆ ಸ್ವಿಚ್, ಇಫ್ ಯು ಹ್ಯಾವ್ ಟು ಸ್ವಿಚ್ ಟು ಗೋಯಿಂಗ್ ಟು ಫುಲ್ ಟೈಮ್, ದೆನ್ ಗುಬಿ ಅವ್ರ ಡೆಡಿಕೇಶನ್ ಅಂಡ್ ಕನ್ಸಿಸ್ಟೆನ್ಸಿ ಇವೆಲ್ಲ ಇರ್ಬೇಕು. ಡೆಫಿನೆಟ್ಲಿ ಆಗುತ್ತೆ. ರ್ಯಾಪರ್ ಅಲ್ಲ, ಯಾವ ಆರ್ಟ್ ಫಾರ್ಮ್ ತಗೊಂಡ್ರು ಮಾಡ್ಬೋದು. ಓಕೆ, ನಾನು ಆಕ್ಚುಲಿ ನೆಕ್ಸ್ಟ್ ಸ್ವಲ್ಪ ಲೈಟ್ ಆಗಿಡೋಣ, ಸ್ವಲ್ಪ ಸೀರಿಯಸ್ ಕನ್ವರ್ಸೇಷನ್ ಆಗೋಗ್ಬಿಟ್ರೆ ನಮಗೂ ಆಗ್ಲೇ ಸೊ ಒಂದು ಆ ಸೆಗ್ಮೆಂಟ್ ಗಳಿಗೆ ಹೋಗಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಲೈಕ್ ನಮ್ಮಲ್ಲಿ ಅದು ಸ್ಟಿಗ್ಮಾ ಇದೆಯಲ್ಲ, ಫಸ್ಟ್ ಆಫ್ ಆಲ್ ರ್ಯಾಪರ್ಸ್ ಅಂದ್ರೆ ಯಾರ್ ಗುರು ಅಂತ ನೋಡ್ತಾರೆ. ಅದ್ರಲ್ಲಿ ಫೀಮೇಲ್ ರ್ಯಾಪರ್ ಅಂತ ಒಂದ್ಸಲ ನೀವು ಮಾಡಲ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿದ್ ಪ್ರಶ್ನೆಗಳೇನು ಅಥವಾ ಹೇಗೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಸೊ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ 3-4 ವರ್ಷದ ಹಿಂದೆ ನಾನು 1-2-3 ಜನ ಫೀಮೇಲ್ ರ್ಯಾಪರ್ಸ್ ನೋಡಿದಾಗ ಐಮ್ ಲೈಕ್, ಓ ಮೈ ಗಾಡ್, ಏನಿದು ಚೆನ್ನಾಗಿದ್ಯಲ್ಲ. ಬಿಕಾಸ್ ನಾನ್ ಮುಂಚೆ ಎಲ್ಲ ಬಿಜು ಅವ್ರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಲೈಕ್ ಈ ಹುಡ್ಗಿರು ಮಾಡ್ಬೋದಾ, ಚೆನ್ನಾಗಿರುತ್ತಲ್ಲ ಅಂತ. ಐ ಡಿಂಟ್ ನೋ, ಬಟ್ ಒನ್ಸ್ ಐ ಸ್ಟಾರ್ಟೆಡ್, ಆನೆಸ್ಟ್ ಆಗಿ ಇವಾಗ್ಲೂನು ನನ್ ಪೇರೆಂಟ್ಸ್ಗೆ ರ್ಯಾಪ್ ಅಂದ್ರೆ ಏನು ಗೊತ್ತಿಲ್ಲ. ಆನೆಸ್ಟ್ ಆಗಿ ಹೇಳ್ತಿದ್ದೀನಿ. ನಾನು ಏನಾದ್ರು ರಿವ್ಯೂ ಮಾಡಿ ಅಂತ ಕಳ್ಸಿದ್ರೆ ಟ್ರ್ಯಾಕ್, ಅವರು ಅರ್ಥ ಆಗ್ಲಿಲ್ಲ ಬಟ್ ಚೆನ್ನಾಗಿದೆ ಕೇಳಕ್ಕೆ ಅಂತ ಅಂತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಯಾರಿಗೆ ಹಿಪ್ ಹಾಪ್ ಮೇಲೆ ಪ್ರೇಮ ಇದೆ, ಪ್ರೀತಿ ಇದೆ, ಅವ್ರಿಗೆಲ್ಲರಿಗೂ ಫಸ್ಟ್ ಫೀಮೇಲ್ ಅಂತ ನೋಡಿದ ತಕ್ಷಣ ದೇ ಆಕ್ಚುಲಿ ಎನ್ಕರೇಜ್. ನಾನು ತುಂಬಾ ಎನ್ಕರೇಜ್ಮೆಂಟ್ ಕೇಳಿದೀನಿ. ಓ ದಟ್ಸ್ ಅಮೇಜಿಂಗ್, ಚೆನ್ನಾಗ್ ಮಾಡ್ತಿದ್ದೀರಾ, ಇನ್ನ ಮಾಡಿ ಅಂತ ಕೇಳಿದೀನಿ. ಸೊ ನನಗೆ ಡಿಸ್ಕರೇಜ್ಮೆಂಟ್ ಯಾವತ್ತೂ ಆಗಿಲ್ಲ. ಆಮೇಲೆ ಇವ್ರಿಗೆಲ್ಲರೂ ಐ ಥಿಂಕ್ ಅದು ಒಂದು ಸ್ಟಿಗ್ಮಾ ಸೊಸೈಟಿನಲ್ಲಿ ಇರೋದು. ಹುಡುಗರಿಗೆ ಜಾಸ್ತಿ ಕೇಳ್ತಾರೆ, ಅರ್ನ್ ಹೆಂಗ್ ಮಾಡ್ತೀರಾ ರ್ಯಾಪ್ ಮಾಡ್ಬೇಕಾದ್ರೆ ಅಂತ. ನನಗ್ ಯಾವತ್ತು ಯಾರು ಕೇಳಿಲ್ಲ. ದಟ್ ಈಸ್ ರಿಯಲಿ ಬ್ಯಾಡ್, ಬಿಕಾಸ್ ಈವನ್ ಐ ನೀಡ್ ಟು ಅರ್ನ್, ಬಟ್ ಐ ಆಮ್ ಡೂಯಿಂಗ್ ವೆಲ್. ಸೊ ಐ ಥಿಂಕ್ ನನಗೆ ಯಾವತ್ತು ಫೈನಾನ್ಷಿಯಲಿ ಹೆಂಗೆ ರ್ಯಾಪ್ ಹೆಂಗ್ ಸಪೋರ್ಟ್ ಮಾಡ್ತಿದೆ ಅಂತ ಯಾರು ಕೇಳಿಲ್ಲ. ದೇ ಆಕ್ಚುಲಿ ಎನ್ಕರೇಜ್ ಮೀ. ನನ್ಗೆ ತುಂಬಾ ಖುಷಿ ಇದೆ. ಐ ಥಿಂಕ್ ಹುಡುಗರ್ಗೂ ಹಂಗೆ ಎನ್ಕರೇಜ್ ಮಾಡ್ಬೇಕು. ಅಕಸ್ಮಾತ್ ಇಫ್ ಏನಂತಾರೆ, ಅದೊಂಥರ ಸೋಷಿಯಲಿ ಸ್ಟಿಗ್ಮಾ ಇದೆ, ಹುಡುಗರು ಬ್ರೆಡ್ ವಿನ್ನರ್ಸ್ ಆಫ್ ದ ಫ್ಯಾಮಿಲಿ ಅಂತ. ಅವ್ರಿಗೆ ಬೇಕಂದ್ರೆ ಖಂಡಿತ ಮಾಡ್ಬೋದು. ಅದು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಐ ಮೀನ್ ಟು ವೈಂಡ್ ಅಪ್, ನನಗೆ ಎಂಕರೇಜ್ಮೆಂಟೇ ಜಾಸ್ತಿ ಇದೆ. ಯಾವತ್ತು ಯಾರು ಕಾಲ್ ಎಳ್ದಿಲ್ಲ, ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ದಾರೆ ಅಷ್ಟೇ. ನಮಗೂ ಆಕ್ಚುಲಿ ನಿಕ್ಕಿ ಮಿನಾಜ್, ಕಾರ್ಡಿ ಬಿ ತರ ಫೀಮೇಲ್ ರ್ಯಾಪರ್ಗಳು ಬರ್ಬೇಕು ಅಂತ ನಾವು ತುಂಬಾ ಕಾಯ್ತಾ ಇದ್ದೀವಿ. ಸೊ ಇನ್ನೊಂದೇನು ಅಂತ ಅಂದ್ರೆ, ಲೈಕ್ ನಾವು ಹಿಪ್ ಹಾಪ್ ಜಾಸ್ತಿ ರ್ಯಾಪ್ ಕೇಳ್ತಿರ್ಬೇಕಾದ್ರೆ ಮೇಜರ್ ನಮ್ಮ ಕಿವಿಗ್ ಬೀಳೋದೇ ಪದಗಳು. ಎಷ್ಟೊಂದ್ ಜನ ನಿಮ್ಗೆಲ್ಲಾ ಕೇಳಿರ್ತಾರೆ, ಗುರು ನೀವೆಲ್ಲ ನಿಮ್ಗೆ ಎಲ್ಲಿಂದ ಸಿಕ್ತು ಈ ತರ ಪದಗಳೆಲ್ಲ? ಐ ಮೀನ್ ನಾವು ಪಕ್ಕಾ ಲೋಕಲ್ ಫ್ಲೇವರ್ ನ ಕ್ಯಾಚ್ ಹಾಕೊಂತೀವಿ, ಪಕ್ಕಾ ಒಂದು ಲಿಂಗೋನ ಕ್ಯಾಚ್ ಹಾಕೊಂತೀವಿ, ಒಂದು ಜಾರ್ಗನ್ಸ್ ಅಥವಾ ಸ್ಲ್ಯಾಂಗ್ ಗಳನ್ನ ನಾವು ಕ್ಯಾಚ್ ಹಾಕೊಂತೀವಿ. ಸೊ ಈ ಸೆಗ್ಮೆಂಟ್ ಅಲ್ಲಿ ಏನ್ ಮಾಡೋಣ ಅಂತ ಅಂದ್ರೆ, ಒಬ್ಬೊಬ್ರು ಆರ್ಟಿಸ್ಟ್ ಅಥವಾ ಒಬ್ಬೊಬ್ರು ರ್ಯಾಪರ್ ನಿಮ್ಮ ಫೇವ್ರೇಟ್ ಒಂದು ಸ್ಲ್ಯಾಂಗ್ ನ ಹೇಳ್ಕೊಂಡ್ ಕೊಡ್ಬೇಕು, ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು. ಅಂಡ್ ಮಿಕ್ಕಿದವರೆಲ್ಲ ಆ ಪದವನ್ನು ಉಪಯೋಗಿಸಿ ವಾಕ್ಯವನ್ನು ರಚಿಸಬೇಕು. ಸೊ ಹೇಗೆ ಅಂದ್ರೆ, ಇವಾಗ ಹೇಳುವ ಡಿಟೋ ಸಾಂಗ್ ಏನೋ ಎಲ್ಲೋ ಒಂದು ಯಾವ್ದೋ ಒಂದು ಪದ ಬಂದ್ಬಿಡುತ್ತೆ ಅಂದ್ರೆ ಎಷ್ಟು ಮಜಾ ಇರುತ್ತೆ. ಮಕ್ಕರ್ ಅಂತ ಯೂಸ್ ಮಾಡೋದು, ಒಂದ್ ಸೈಕ್ ಅಂತ ಯೂಸ್ ಮಾಡೋದು. ಸೊ
ಲೈಕ್ ಅಂದ್ರೆ ಫಿಲಾಸಫಿನ ಫುಲ್ಲು ಸ್ಟ್ರೀಟ್ ಲಿಂಗೋ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ ಆಕ್ಚುಲಿ ರ್ಯಾಪರ್ಸ್ ಅಂತ ಅಂದ್ರೆ. ಸೊ ನಿಮ್ಮ ಫೇವ್ರೆಟ್ ಸ್ಲ್ಯಾಂಗು, ಅದಕ್ಕೊಂದು ಎಕ್ಸಾಂಪಲ್, ಮಿಕ್ಕಿದವರೆಲ್ಲ ಅವ್ರವ್ರದ್ದು ಅದನ್ನ ಆ ವರ್ಡ್ ಯೂಸ್ ಮಾಡ್ಕೊಂಡು ವಾಕ್ಯ ರಚಿಸಬೇಕು. ಸೊ ಫಸ್ಟ್ ಯಾರು ಹೋಗ್ತೀರಾ, ಕೈ ಎತ್ತಿ. ಐ ಥಿಂಕ್ ಬಿಜು ಇದ್ರಲ್ಲಿ ಪಂಟ ಭಯಂಕರ ಪಂಟ ಇರೋದು. ಸೊ ಬಿಜುನೇ ನನ್ ಬದ್ಲು ಬಿಜುನೇ ಮಾಡ್ಬೇಕು ಆಕ್ಚುಲಿ. ನಾನ್ ಆಕ್ಚುಲಿ ಆತರ ಪದಗಳೆಲ್ಲ ನಿಜವಾಗ್ಲೂ ಕೇಳಕ್ ಶುರು ಮಾಡಿದ್ದು ರಘು ಅಂಡ್ ಸ್ಟೋರ್ ಅವರ ವಿಡಿಯೋಗಳಿಂದಾನೆ. ನೀವ್ ಅಲ್ಲಿ ಟಿವಿನಲ್ಲಿ ನೀವು ಒಂದೊಂದ್ ಪದಗಳು ಮಾಡ್ದಾಗ ಅದ್ ಹೆಂಗ್ ನಕ್ಕಿದೀನಿ ನಾನು ಕುತ್ಕೊಂಡು ಅಂದ್ರೆ ನಂಗಂತೂ ಗೊತ್ತಿಲ್ಲ. ನನಗ್ ಆತರ ವರ್ಡ್ಸ್ ಎಲ್ಲ ಬರಲ್ಲ. ನಾನು ಒಂದು ಯಾವಾಗ್ಲೂ ಯೂಸ್ ಮಾಡೋದು ನಾನು ಪರ್ಸನಲಿ, ನಿನ್ ತಲೆ. ಅದೇನೇ ನನಗೆ ಕಮ್ ಬ್ಯಾಕ್ ಕೊಡಕ್ ಆಗಿಲ್ಲ ಅಂದ್ರೆ ಫಸ್ಟ್ ಥಿಂಗ್ ನಿನ್ ತಲೆ ಅಂತ ಅನ್ಬಿಡ್ತೀನಿ. ಅಂಡ್ ಗುಬಿ ಇಸ್ ಆಕ್ಚುಲಿ ಮೇಕಿಂಗ್ ಅ ಸಾಂಗ್ ಯೂಸಿಂಗ್ ದಟ್, ನಿನ್ ತಲೆ ಅಂತ. ತುಂಬಾ ಡೀಸೆಂಟ್ ಆಗೋಯ್ತು ಇದು ನಿನ್ ತಲೆ ಅನ್ನೋದೆಲ್ಲ. ನನ್ ಲೆವೆಲ್ ಅಷ್ಟೇ, ನಿಜವಾಗ್ಲೂ ನನ್ ಲೆವೆಲ್ ಅಷ್ಟೇ. ಯಾವ್ದಾದ್ರು ಒಂಥರ ಸಪರೇಟ್ ಸೆಷನ್ ಮಾಡೋಣ ನಿಮ್ಗೆ ಅದನ್ನ ಸ್ಲ್ಯಾಂಗ್ ಗಳನ್ನ ಹೇಳ್ಕೊಳಕ್ಕೆ. ಓಕೆ ಬಿಜು, ಸ್ಟಾರ್ಟ್. ನಿನ್ ತಲೆ ಅಲ್ಲ ಅಲ್ಲ ನೀವ್ ಸ್ಟಾರ್ಟ್ ಮಾಡಿ. ನಿಮ್ದು ಎಕ್ಸಾಂಪಲ್ ನಾನು MG ಕೈಲಿ ಹೇಳಿಸ್ತೀನಿ ನೆಕ್ಸ್ಟ್. ಸೊ ಫಸ್ಟ್ ಸ್ಲ್ಯಾಂಗ್ ಅಥವಾ ಇಷ್ಟಪಡೋದು ಯಾವ್ದು? ಅಫ್ಕೋರ್ಸ್ ನನ್ ತುಂಬಾ ಕಮ್ಮಿ ಈ ತರ ಸ್ಲ್ಯಾಂಗ್ ಅಂದ್ರೆ ಲೈಕ್ ಈ ತರ ಸ್ಲ್ಯಾಂಗ್ ವರ್ಡ್ಸ್ ಎಲ್ಲ, ಬಟ್ ನಂದು ಯಾವಾಗ್ಲೂ ಯೂಸ್ ಮಾಡೋದು ಕ್ವಾಟ್ಲೆ. ಸೊ ಯಾ ಕ್ವಾಟ್ಲೆ. ಸೊ ಕ್ವಾಟ್ಲೆ ಇವಾಗ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಇದರ ಅರ್ಥ ಏನು, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕು ಇದನ್ನ ಆಕ್ಚುಲಿ. ಓಕೆ, ಸೊ ಕ್ವಾಟ್ಲೆ ಸೇ ಫಾರ್ ಎಕ್ಸಾಂಪಲ್, ಈಗ ತಾನೇ ಮನೆಯಿಂದ ಆಚೆ ಬಂದಿದ್ದೀರಾ, ಮನೆಯಿಂದ ಆಚೆ ಬರ್ತಾ ಎರಡ್ ನಾಯಿ ಏನೋ ಮಾಡ್ತಾ ಇದೆ, ಅದನ್ನ ನೋಡ್ಬಿಡಿದೀರಾ. ಸೊ ಅದನ್ನ ಫ್ರೆಂಡ್ಗೆ ಹೇಳ್ಬೇಕು. ಅದನ್ನ ಹೆಂಗೆ, ಅದ್ರ ಪಕ್ಕದಲ್ಲಿ ಅವ್ರ ಅಮ್ಮ ಇರ್ತಾರೆ. ಸೊ ಹೇಳಕ್ ಆಗಲ್ಲ, ಏನ್ ಮಾಡ್ಬೋದು ಅಂದ್ರೆ, ಮಚ ಬರ್ಬೇಕಾದ್ರೆ ಎರಡ್ ನಾಯಿ ಕ್ವಾಟ್ಲೆ ಮಾಡ್ತಾ ಇರ್ತಾನ ನೋಡ್ಕೊಂಬಂದೆ. ಸೊ ಕ್ವಾಟ್ಲೆ ಅನ್ನೋದನ್ನ ಈ ಸೆಂಟೆನ್ಸ್ ಅಲ್ಲಿ ಈ ತರ ಯೂಸ್ ಮಾಡಿದ್ರೆ ಯಾರಿಗೂ ಏನು ತೊಂದರೆ ಆಗುವುದಿಲ್ಲ. ಕ್ವಾಟ್ಲೆನ ಈಗಲೇ ಬಳಸಿ. ನನಗೆ ದೇವರಾಣೆ ಕ್ವಾಟ್ಲೆನ ನನ್ ಪ್ರಕಾರ ಕ್ವಾಟ್ಲೆ ಏನಂತ ಹಿಂಸೆ ಕೊಡ್ತಾವನೆ, ರೋದನೆ ಕೊಡ್ತಾವನೆ, ಬಟ್ ಈ ತರನು ಯೂಸ್ ಮಾಡ್ಬೋದು ಅಂತ ನನ್ಗೆ. ಏನಪ್ಪಾ ಯಾರು ಅಪ್ಪ ಅಮ್ಮ ಬಂದ್ಬಿಟ್ಟು ಟಿವಿಲಿ ಮೊಬೈಲ್ ಏನಪ್ಪಾ ನೋಡ್ತಿದ್ದೆ ಅಂದ್ರೆ, ಇಲ್ಲ ಯಾರೋ ಕ್ವಾಟ್ಲೆ ಮಾಡ್ತಾವ್ರೆಲ್ಲ ಸೇರ್ಕೊಂಡು. ಸೊ ನೀವ್ ಹೇಳಿ, ಕ್ವಾಟ್ಲೆ ಉಪಯೋಗಿಸ್ಕೊಂಡು ಏನಾದ್ರು ಒಂದ್ ಸೆಂಟೆನ್ಸ್ ಮಾಡಿ. ಓಕೆ, ನನ್ಗೂ ಖಂಡಿತವಾಗ್ಲೂ ಈ ತರ ಅರ್ಥ ಗೊತ್ತಿರ್ಲಿಲ್ಲ ಕ್ವಾಟ್ಲೆದು. ನನಗ್ ಗೊತ್ತಿದ್ದ ಅರ್ಥದಲ್ಲಿ ಹೇಳ್ಬೇಕಾ ಅಥವಾ ಬಿಜು ಅವ್ರು ಹೇಳ್ಕೊಟ್ಟಿದ ಅರ್ಥದಲ್ಲಿ ಹೇಳ್ಬೇಕಾ? ಫ್ರೀಸ್ ಆಗೋದ್ರ? ನಮ್ಮಮ್ಮ ಬೆಳಗಿಂದ ಕೊಡುತ್ತಿದ್ದಾರೆ ಕ್ವಾಟ್ಲೆ, ಅಂಗಡಿಗೆ ಹೋಗಿ ಬಂದು ತಗೊಂಬ ಸಾಸ್ವೆ. ಓಕೆ, ಒಂದ್ ಸೆಂಟೆನ್ಸ್ ಆಯ್ತಲ್ವಾ? ಒಂದು ರಿಯಲ್ ಲೈಫ್ ಎಕ್ಸಾಂಪಲ್. ಓ, ಐ ಥಾಟ್ ಯು ಸೆಡ್ ಫ್ರೀ ಸ್ಟೈಲ್. ಓಕೆ ಸರಿ. ಕ್ವಾಟ್ಲೆ. ಪಂಟ ನಾನ್ ಕ್ಲಾಸ್ ತಗೊಂಡೆ. ಪಂಟ ಗೊತ್ತಲ್ಲ, ನಂದು ಮುದ್ದು ನಾಯಿ ಮರಿ. ನಾನ್ ಕ್ಲಾಸ್ ತಗೋಬೇಕಾದ್ರೆ ಇವಾಗ್ಲೂ ಲೈವ್ ಇದ್ದಾಗ ಏನೇ ಮಾಡ್ಬೇಕಾದ್ರೂ ಬಾರಿ ಕ್ವಾಟ್ಲೆ ಕೊಡ್ತಾನೆ ಎವ್ರಿ ಟೈಮ್. ಇವಾಗ ಸದ್ಯ ಅವನಿಗೆ ಊಟದಲ್ಲಿ ಸ್ಲೀಪಿಂಗ್ ಪಿಲ್ಸ್ ಹಾಕಿ ಮಲಗಿಸ್ಬಿಟ್ಟಿದೀನಿ. ಐ ಥಿಂಕ್ ನಾವು ಜಾಸ್ತಿ ಮಾತುಕತೆಗಳಿಗಿಂತ ಒಂದ್ ಸ್ವಲ್ಪ ಮ್ಯೂಸಿಕ್ ಕಡೆ ಹೋದ್ರೆ ಬೆಟರ್ ಅಂತ ಅನ್ಸುತ್ತೆ. ಓಕೆ ಓಕೆ, ಫಾರ್ ಶ್ಯೂರ್. ಆಲ್ಸೋ ಬಿಫೋರ್ ಎನಿಬಡಿ ಟೇಕ್ಸ್ ಇಟ್ ಸೀರಿಯಸ್ಲಿ, ನಾನು ತಮಾಷೆಗೆ ಹೇಳಿದ್ದು, ನಾನು ಯಾವ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿಲ್ಲ ನನ್ನ ನಾಯಿ ಮರಿಗೆ. ನನ್ ದೇವ್ರನ್ನ ನೀವ್ ನಿಜವಾಗ್ಲೂ ಹಾಕಿದ್ರ ಅಂತ ಅನ್ಕೊಂಡೆ. ನೋ ಐ ಸ್ವೇರ್. ಅವ್ರ ಆಗ್ಲೇ ಮೆಸೇಜ್ ಮಾಡ್ತಿದ್ದಾರೆ ಎಲ್ಲ, ಅದು ನಾಯಿ ರಕ್ಷಣಾ ವೇದಿಕೆಗೆಲ್ಲ ಹಂಗೆ ಸೈಡ್. ಅಯ್ಯಯ್ಯೋ, ಇಲ್ಲ ದಯವಿಟ್ಟು ಇಲ್ಲ. ನಾನು ಫಸ್ಟ್ ಟೈಮ್ ಮ್ಯೂಸಿಕ್ ನ ತಗೊಳ್ಳೋಣ ಅನ್ಕೊಂಡೆ, ಬಟ್ 1 hour ಫ್ರೀ ಸ್ಟೈಲ್ ಮಾಡ್ಕೊಂಡು ಕೂತಿರ್ತೀರಾ ಅಂತ ಯೋಚನೆ ಮಾಡ್ಬಿಟ್ಟು ನೀವು ರೆಡಿ ಅಂದ್ರೆ ನಾನು ಅವಾಗಲೇ ಸ್ಟಾರ್ಟ್ ಮಾಡ್ತಿದ್ದೆ ಎಲ್ಲರಿಗೂ. ಸೊ ನಾನು ಫಸ್ಟ್ ಆಕ್ಚುಲಿ ಏನ್ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ, ಲೈಕ್ ರ್ಯಾಂಡಮ್ ಆಗಿ ಮೂರ್ ಪದಗಳು. ಇವಾಗ ಲೈಕ್ ಅಂದ್ರೆ ಯೂಶಲಿ ಲೈಕ್ ಡಿಟೋ, ಬಿಜು ಅವರೆಲ್ಲ ಫಸ್ಟೇ ಮಾಡಿರ್ತಾರೆ. ಸೊ 3 ರ್ಯಾಂಡಮ್ ಪದಗಳು ಇವಾಗ ನಾನೇ ಕೊಡ್ಬೋದು, ಇಲ್ಲಾಂದ್ರೆ ಅಲ್ಲಿರೋರೇ ಯಾರು ಇದನ್ನ ಮಾಡ್ಬೋದು, ಅಂದ್ರೆ ಲೈಕ್ ಥ್ರೋ ಮಾಡ್ಬೋದು. ಫಸ್ಟ್ ಫ್ರೀ ಸ್ಟೈಲ್ ಮಾಡಕ್ ಸ್ಟಾರ್ಟ್ ಮಾಡಿ, ಯಾರಿಗೆ ಇಂಟರಪ್ಟ್ ಮಾಡ್ಬಿಟ್ಟು ಒಂದ್ ಪದ ಕೊಡ್ಬೇಕು ಅನ್ಸುತ್ತೋ ಅವ್ರು ಕೊಟ್ರೆ ಲೈಕ್ ದೇ ಕ್ಯಾನ್ ಕಂಟಿನ್ಯೂ. ವಾಟ್ ಯು ಸೇ? ಇದೆಲ್ಲ ರಘು ಬ್ರೋ ಬಿಗ್ ಬಾಸ್ ಹೋಗಿ ಟಾಸ್ಕ್ ಗಳಲ್ಲಿ ಕಲ್ತ್ಕೊಂಡ್ ಬಂದಿರೋ ತರ ಇದೆ ಇದು.
100%. ಗೊತ್ತಾಗ್ತಾ ಇದೆ. 100% ಇಲ್ಲ. ಆಕ್ಚುಲಿ ಯಾವ್ದೋ ಒಂದು ಶೋ ನೋಡ್ತಾ ಇದ್ದೆ, ಸೊ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತು. ಬಟ್ ಇನ್ನೊಂದು ಗೊತ್ತಾ, ನನಗೆ ಜಾಸ್ತಿ ಇದೊಂದು ಇತ್ತು ನನ್ನ ತಲೆಯಲ್ಲಿ, ಇಲ್ಲಾಂದ್ರೆ ಇನ್ನೊಂದು ಇತ್ತು ನನಗೆ, ಹಿಪ್ ಹಾಪ್ ಅಂತ್ಯಾಕ್ಷರಿ ಅಂತ ಮಾಡ್ಬೋದು ಅಂತ. ಹೌದು, ಮಜಾ ಇರುತ್ತೆ. ಹಿಪ್ ಹಾಪ್ ಅಂತ್ಯಾಕ್ಷರಿ ಏನು ಅಂತ ಅಂದ್ರೆ, ಲೆಟ್ಸ್ ಕೀಪ್ ಇಟ್ ವೆರಿ ಸಿಂಪಲ್. ಮೋಸ್ಟ್ ಪ್ರಾಬ್ಲಿ ನಾವು ಬೀಟ್ ಪ್ಲೇ ಮಾಡ್ಬಿಟ್ಟು ಅದ್ರ ಮೇಲೆ ಲೈಕ್ ರ್ಯಾಪ್ ಮಾಡಿಸ್ಬೋದು ಅನ್ಕೊಂಡ್ವಿ. ಬಟ್ ಸೇಮ್ ಟೈಮ್ ಸ್ವಲ್ಪ ಟೆಕ್ನಿಕಲ್ ಇದನ್ನ ಚಾಲೆಂಜಸ್. ಹೌದು, ಲ್ಯಾಗ್ ಆದ್ರೆ ಯಾರು ಒಬ್ರು 2 ಲೈನ್ಸ್ 3 ಲೈನ್ಸ್ ಸಾಕು, ಫ್ರೀ ಸ್ಟೈಲ್ ಮಾಡಿ, ಅಥವಾ ನಿಮ್ಗೆ ಗೊತ್ತಿರೋದೇ ಯಾವ್ದೋ ಒಂದು ರ್ಯಾಪ್ ಮಾಡಿ, ಕೊನೆ ಅಕ್ಷರ ತಗೊಂಡು ಇನ್ನೊಬ್ರು ಕಂಟಿನ್ಯೂ ಮಾಡ್ಬೇಕು. ಆಡಿಯೋ ಸೇ ರೀಸೆಂಟ್ ಆಗಿ ಬೇರೆ ಕನ್ನಡದೇನೋ ಇಶ್ಯೂ ಆಗ್ಬಿಡಿತಲ್ಲ, ಏನೋ ಸೀನ್ ಆಗಿದಲ್ಲ. ಲೆಟ್ಸ್ ಇದ್ರಲ್ಲೇನೆ ಕನ್ನಡದ ಬಗ್ಗೆನೇ ಏನಾದ್ರು ಕತೆ ಮಾಡೋಣ, ಮಜಾ. ಓಕೆ. ಅಂಡ್ ಸಾರಿ, ಇನ್ನೊಂದು ನಾನು ಹೇಳ್ಬೇಕು. ಆಕ್ಚುಲಿ ನಾವು ಸಾಂಗ್ ಗಳು ತಗೊಂಡ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿರ್ಬೇಕು. ಕಾಪರೇಟ್ಸ್ ಬ್ಲಾ 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 ಎಲ್ಲ ಇದೆ. ಲೆಟ್ಸ್ ಗೆಟ್ ಆನ್ ಟು ಫ್ರೀ ಸ್ಟೈಲ್. ನೀವು ಏನ್ ಮಾಡೋದಕ್ಕೆ ಐ ಮೀನ್ ರೆಡಿ ಇದ್ರೋ ಅದು ಓಕೆ, ಬಟ್ ಹಿಪ್ ಹಾಪ್ ಅಂತ್ಯಾಕ್ಷರಿ ಅಂತ ಲೈಕ್ ಮಾಡಿದ್ರೆ ಮಜಾ ಇರುತ್ತೆ ಅನ್ಕೊಂಡೆ. 2 ಲೈನ್ಸ್ 3 ಲೈನ್ಸ್ ನೀವ್ ಎಷ್ಟು ಕಂಫರ್ಟಬಲ್ ಇದ್ರೋ ಅಷ್ಟು ಅಕ್ಷರ ತಗೊಂಡು someone has to continue. Okay, ಕೊನೆ ಅಕ್ಷರನ ಕೊನೆ ಪದನ? ಪದ, ಮೇ ಬಿ ಪದ చేద్దాం. ಸೊ ಯಾರು ಸ್ಟಾರ್ಟ್ ಮಾಡ್ತೀರಾ? ರಘು ಬ್ರೋ, ನೀವೇ ಸ್ಟಾರ್ಟ್ ಮಾಡಿ. ವೆರಿ ಬ್ಯಾಡ್ ಅಟ್ ಇಟ್. ರಘು ಆಕ್ಚುಲಿ ಮಾಡ್ತಾನೆ, ರಘು ಫ್ರೀ ಸ್ಟೈಲ್ ಚೆನ್ನಾಗಿ ಮಾಡ್ತಾರೆ. ಸೊ ಚೆನ್ನಾಗಿಲ್ಲ, ನನ್ಗಂಗೆಲ್ಲ ಬರಲ್ಲ, ಅದೆಲ್ಲ ಬೇಡ. ಪ್ಲೀಸ್ ಓಕೆ. ಯಾವ ಟಾಪಿಕ್ ಮೇಲೆ ಇಲ್ಲ, ಯಾವ ಪದದ ಮೇಲೆ ಅಲ್ಲಿ? ಫ್ರೀ ಸ್ಟೈಲ್, ಲೈಕ್ ಜಸ್ಟ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿ, ಲೈಕ್ ವಿಲ್ ಕಂಟಿನ್ಯೂ ಆನ್ ದಟ್. ಕ್ಯಾಬ್ರೆ ವೆಬ್ ಸೀರೀಸ್ ಸೈಫರ್ ಇದ್ದಂಗೆ ವಿಲ್ ಟ್ರೈ ಟು ಡೂ actual story, something like that. We'll do it live ಇಲ್ಲಿ ಅಷ್ಟೇ. We'll try to do it live. ಓಕೆ. ನನಗೆ ಲೈಕ್ ಸಿ, ನೀವೆಲ್ಲ ಪ್ರೊಫೆಷನಲ್ಸ್ ಮುಂದೆ ನಾನಲ್ಲಿ ಪೊಯಮ್ ಹೇಳ್ದಂಗೆ ಹೇಳ್ಬೋದಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಎನಿವೇಸ್ ಐ ವಿಲ್. ನೀವ್ ಅದನ್ನ ಹೇಳಕ್ ಆಗಲ್ಲ. ನೀವೊಂದ್ ಸಾಂಗ್ ಮಾಡ್ಬಿಟ್ಟು ಅದ್ ಲಕ್ಷಾಂತರ ವ್ಯೂಸ್ ಬಂದಾಗ ಹೋಗಿದೆ, ನೀವೀಗ ಪ್ರೊಫೆಷನಲ್ ಅಲ್ಲ ಅಂತೆಲ್ಲ ಹೇಳಿದ್ರೆ ಯಾರು ನಂಬೋದಿಲ್ಲ. ಓಕೆ, ಐ ವಿಲ್ ಸ್ಟಾರ್ಟ್. ಮನೆ ಮುಂದೆ ಹುಡುಗಿ ಇದ್ಲು, ಅವಳು ಫುಲ್ ಗುಲಾಬಿ. DMs ಗೆ ರಿಪ್ಲೈ ಮಾಡಿದ್ಲು, ಬಾಯ್ಗ್ ಬಂತು ಬಿತ್ತು ಜಿಲೇಬಿ. ಅವನಿಂದ ಎಣ್ಣೆ ಹೊಡೆಯಕ್ ಸ್ಟಾರ್ಟ್ ಮಾಡ್ದೆ, ನಾನ್ ಇವಾಗ ಶರಾಬಿ. ಓಕೆ, ಮುಂದೆ ಗೊತ್ತಾಗ್ತಿಲ್ಲ. ಓಕೆ, ಶರಾಬಿಯಿಂದ ಸ್ಟಾರ್ಟ್ ಮಾಡಿ ಬಿಜು. ಮೊನ್ನೆ ಒಂದು ಪಿಕ್ಚರ್ ನೋಡಿದೆ, ಅದು ತುಂಬಾ ಖರಾಬ್ರಿ. ಅದನ್ನ ನೋಡಿದ್ಮೇಲೆ ನನ್ನ ಜೇಬು ಆಯ್ತು ರಾಬ್ರಿ. ಮನೆಗ್ ಬಂದು ಕುತ್ಕೊಂಡು ಯಾರನ್ನಂತ ನಾನು ಕೇಳಿ, ನಂದೇ ನಾನು ಹೊಡ್ಕೋಬೇಕು ತಲೆನ್ ಡೈಲಿ. ಓಕೆ, ಡಿಟೋ ಡೈಲಿ. ಬ್ರೋ, ಆಕ್ಚುಲಿ ಈ ತರ ಸೆಂಟೆನ್ಸ್ ಫಾರ್ಮೇಶನ್ಸ್ ಎಲ್ಲ ಬೋರಿಂಗ್ ಆಗ್ಬಿಡುತ್ತೆ. ದಯವಿಟ್ಟು ಬೇರೆ ಏನಾದ್ರು ಕತೆ ಮಾಡೋಣ ಅಂದ್ರೆ ಮಾಡೋಣ. ನಾನು ರೆಡಿ ಮಾಡ್ಬೋದು, ನೀವೇ ಹೇಳಿ. ಓಕೆ, ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾ, ನಾನು ಹೇಳದ ಲೈಕ್ ಹೇಳಿದ್ರಿ ಮ್ಯೂಸಿಕ್ ಬಗ್ಗೆ ಹೋಗೋಣ ಅಂದ್ರೆ ಮ್ಯೂಸಿಕ್ ಬೋರ್ ಅಂತ ಇದೀರಾ, ನೀವೇ ಹೇಳಿ ಏನ್ ಮಾಡೋಣ. ಇಲ್ಲ, ಮ್ಯೂಸಿಕ್ ಬೋರ್ ಅಂತ ಇಲ್ಲ. ಇದು ಅಂದ್ರೆ ಆಕ್ಚುಲ್ ಅಂದ್ರೆ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ಬಹುದು. ಇಲ್ಲಿವರೆಗೂ ಹೆಂಗಿದ್ರು ಲಾಕ್ ಡೌನ್ ಅಲ್ಲಿ ಇರೋ ಎಲ್ಲಾ ಆರ್ಟಿಸ್ಟ್ಗಳು ಬರ್ದಿದೀನಿ ಅಂತ ಹೇಳ್ತಾ ಇದ್ರ. 4 ಬಾರ ಹಾಕಿ ನೋಡೋಣ, ಹಂಗೆ ಕೇಳೋಣ. ಓ, ಫಾರ್ ಶೂರ್. ಸೊ ಎಕ್ಸ್ಕ್ಲೂಸಿವ್ ಎಲ್ಲ ಎಕ್ಸ್ಕ್ಲೂಸಿವ್ ಕೊಡ, ಎಕ್ಸ್ಕ್ಲೂಸಿವ್ ಅಷ್ಟೇ. ಸರಿ ಸರ್, ಫಸ್ಟ್ ನಾನೇ ಪರ್ಫಾರ್ಮ್ ಮಾಡ್ಲಾ? ಶೋರ್. ಓಕೆ, ಸೊ ಟ್ರ್ಯಾಕ್ ಜೊತೆ ಮಾಡ್ಲಾ? ಖಂಡಿತವಾಗ್ಲು. ಓಕೆ, ಟ್ರ್ಯಾಕ್ ಕೇಳಿಸುತ್ತಾ ಹೇಳಿ. ಸರಿ. ನನ್ನ ಕನಸಲಿ ಪದಗಳ ಛಾಯೆ ಹೊರಬರಲಿದೆ, ಅದು ಇವತ್ತಲ್ಲ ನಾಳೆ. ನಿನ್ನ ಕಣ್ಣುಗಳಿಗದು ಬರಿ ಮಾಯೆ, ಬರಿವೇನು ಪ್ರತಿ ಪದ ಕೊಡು ನಿನ್ನ ಹಾಳೆ. ಪ್ರತಿ ಮನಸ್ಸಲು ಮೂಡಿರುವ ಸಾಲೆ, ಪೋಣಿಸಿ ಮಾಡಬೇಕಿದೆ ಕನಸಿನ ಮಾಲೆ. ಬಿಗಿ ಹಿಡಿದಿಕ್ಕೋ ಅದು ನಿನ್ನ ಪಾಲೆ, ನಂಬಿಕೆ ಇದ್ದರೆ ನಿಂಗೆ ಇರೋದಿಲ್ಲ ಸೋಲೆ. ಮನಸ್ಸಾಗಿದೆ ಬಿಡಲಾರದೆ, ಸುತ್ತಲೂ ನೋಡಿದರೆಷ್ಟು ಸೊಗಸಾಗಿದೆ. ನನ್ನ ಕಾಡಿದೆ ಸನ್ನೆ ಮಾಡಿದೆ, ಹತ್ತಿರ ಬಂದರೆ
ಖುಷಿಯಾಗಿ ಸುಂದರ ಮಾಡಬಹುದು ಪ್ರತಿದಿನ ಪ್ರತಿ ಕ್ಷಣ. ಗುರಿ ಒಂದು ಇದ್ದರೆ ಮಾಡಬೇಕಿಲ್ಲ ಮೊಂಡತನ. ಊರ ಉಸಬರಿ ಕಟ್ಟಿಕೊಂಡು ಏನು ಮಾಡೋಣ, ಇಷ್ಟ ಬಂದಂಗಿರಬೇಕು ಇದು ನಿನ್ನ ಜೀವನ. ಇದು ನಿನ್ನ ಜೀವನ, ಇಷ್ಟ ಬಂದಂಗಿರಬೇಕು ಇದು ನಿನ್ನ ಜೀವನ. ಇನ್ನು ಕೇಳು ಒಳ ಮೂಡಿರುವ ಭಾವನೆಗಳೆಲ್ಲ ಹೇಳು, ಕೇಳದಿದ್ದವರನ್ನು ಬಿಡು ಅದು ಅವರ ಪಾಡು. ನಿನ್ನ ಹಾಡು ಹಾಡಬೇಕು ಬೇರೆಯವರನ್ನು ಪ್ರತಿ ಕ್ಷಣದಲ್ಲೂ ಅದು ಕಾಡಬೇಕು. ಒಟ್ಟಿಗೂಡಿ ಮುಂದೆ ಸಾಗೋ ಮನ್ಸು ಇರಬೇಕು, ಬಳಿ ಬರಬೇಕು ಮಾತನಾಡಬೇಕು. ಮುಚ್ಚು ಮರೆ ಅಲ್ಲ ಸ್ಪಷ್ಟತನವಿರಬೇಕು, ಕಷ್ಟದಲ್ಲೂ ನುಗ್ಗಿ ಸಾಗೋ ಬಲವಿರಬೇಕು. ಮನಸ್ಸಾಗಿದೆ ಬಿಡಲಾರದೆ ಸುತ್ತಲೂ ನೋಡಿದರೆಷ್ಟು ಸೊಗಸಾಗಿದೆ ನನ್ನ ಕಾಡಿದೆ ಸನ್ನೆ ಮಾಡಿದೆ. ಹತ್ತಿರ ಬಂದರೆ ಈಗ ಖುಷಿಯಾಗಿದೆ, ಎದೆಹಾರವು ಇಳಿದಾಗಿದೆ. ಆಹ ಎಂತ ಮಧುರ ಭಾವನೆ ಇದು, ಸಾಲದೆ ಮರುಬಾರದೆ ನಾನು ಕಾದಿದೆ. ನಾನು ಬಿಡಲಾರನೆ ಜೀವನದಲ್ಲಿ ಏಳು ಬೀಳು ಎಲ್ಲ ನಾನು ನೋಡಿದೆ. ನೋಡಲು ತುಂಬಾನೇ ಸಮಯ ಬಾಕಿ ಇದೆ, ಕನಸಿದೆ ಗುರಿ ಇದೆ ಮನಸ್ಸಿದೆ. ಬಯಸದೆ ಬಳಿ ಬಂದಿರುವ ಬೆಟ್ಟದ ಹೂ ನನ್ನ ಬಳಿ, ಕೊನೆವರೆಗೂ ಕಾಪಾಡಬೇಕು ನಾನು ಅದನ್ನೀಗ. ಕಳೆದ ಹಾಕುವ ಶಕ್ತಿ ನನ್ನ ಬಳಿ ಇಲ್ಲದೀಗ ನನಗೀಗ, ಸಲ್ಲದೀಗ ಯಾವ ವೇಗದಲ್ಲೂ ಹಿಡಿಯಲಾರೆ ಪ್ರಯತ್ನಿಸಿದರು ನೀನು ನನ್ನನ್ನೀಗ. That's it. ಇದು ಯಾವಾಗ ಆಚೆ ಬರೋ ಪ್ಲಾನ್ ಇದೆ? ಹೇವಿಪಿ ಹೇಳ್ದಂಗೆ ಒಂದಷ್ಟು ಸಾಂಗ್ಸ್ ಗಳು ಶೂಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ಪ್ಯಾಂಡಮಿಕ್. ಬಟ್ ಲಿರಿಕ್ ವಿಡಿಯೋ ಬಿಡಕ್ ನಂಗೂ ಅಷ್ಟು ಇಷ್ಟ ಇಲ್ಲ. ನೋಡೋಣ ಆಸ್ ಸೂನ್ as ಪಾಸಿಬಲ್. ಇವಾಗ 14ನೇ ತಾರೀಕ್ ತನಕ ಎಕ್ಸ್ಟೆಂಡ್ ಆಗಿದೆ, ಅದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ವಾಟ್ ಯು ಥಿಂಕ್ ರಘು ಅವರೇ? ಸೂಪರ್ ಆಗಿದೆ. ಡಿಟೋ ಆಸಮ್. ನನ್ಗೆ ನಿಮ್ಮಿಂದ ರಿವ್ಯೂಸ್ ಕೇಳಕ್ಕೆ ಇಷ್ಟ. ಬಿಜು ಅವ್ರಿಗೆ ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ವೆರಿ ಮೆಲೋಡಿಕ್ ಅಂಡ್ as well as ತುಂಬಾ ಫೀಲಿಂಗ್ ಭರಿತವಾಗಿದೆ, ಚೆನ್ನಾಗಿದೆ. ಅವ್ರು ಇವತ್ತಿಲ್ಲ ನಾಳೆ ಅಂದಿದ ತಕ್ಷಣ ಫುಲ್ ಮೊಬೈಲ್ ಮೂಡ್ಬಿಡ್ತು ಬಿಜು ಅವ್ರಿಗೆ. ಹುಕ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ವೆರಿ ಕ್ಯಾಚಿಂಗ್. ಥ್ಯಾಂಕ್ ಯು. ಗುಬ್ಬಿ ಪರವಾಗಿಲ್ಲ, ಆಮೇಲೆ ಹೇಳಿ ನೀವು. ನನಗೆ ಆಲ್ರೆಡಿ ಹೇಳಾಗಿದೆ ಸಾಂಗ್. ಇನ್ಫ್ಯಾಕ್ಟ್ ಆ ಸಾಂಗ್ ನ ರೆಕಾರ್ಡ್ ಮಾಡಕ್ಕೆ ಐ ಆಮ್ ವೇಟಿಂಗ್ ಟು ರೆಕಾರ್ಡ್ ದಟ್ ಸಾಂಗ್. Awesome. Who is going next? ನಾನೇ. ಯಪ್. ರೀಸೆಂಟ್ ಆಗಿ ಅದೇ ನಾನು ಮತ್ತೆ ಬಿಜು ಒಂದು ಕೊಲಾಬ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ನನ್ನ ಕನ್ನಡ ಅಂತ. ಸೊ ಅದು ನಾನ್ ಬರ್ದಿಟ್ಟಿದೀನಿ, ಇವನ್ ಬಿಜು ಕೂಡ ಬರ್ದಿದ್ದಾನಂತ. ಸೊ ಇಲ್ಲೇ ಕೇಳೋಣ ಏನ್ ಬರ್ದಿದ್ದಾನೆ ಅಂತ. ಎಲ್ಲಿ ಬುಕ್ ಎಲ್ಲ ಹತ್ಕೊಂಡ್ ಬರ್ಬೇಕು ಇವಾಗ. ಫುಲ್ ಆಯ್ತು, ನಿಮ್ ಬೇರೆನೆ ಮಾಡಿಲ್ಲ. ಕೇಳಿಸ್ತಿದ್ಯಾ? ಎಸ್. ನನ್ನಿಂದ ನಿಲುವು ಕನ್ನಡ, ನಗೆದ್ದ ಗೆಲುವು ಕನ್ನಡ. ನನ್ನ ಇಚ್ಛೆಯಂತೆ ನನಗೆ ಕುಣಿತಾಡು ಕನ್ನಡ. ಸಂಗೀತ ತೊಲಗು ಕನ್ನಡ, ಸಾಹಿತ್ಯ ತೊಲಗು ಕನ್ನಡ. ನನ್ನೆದೆಯ ಬಗೆದು ನೋಡು ನರನಾಡಿಗನ ನುಡಿದ ಕನ್ನಡ. ಕನ್ನಡ 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 ನನ್ನ ಕನ್ನಡ. ಕನ್ನಡ 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 ನಮ್ಮ ಕನ್ನಡ. ಕನ್ನಡದಲ್ಲೂ ಕನ್ನಡತನವ ಬಿಟ್ಟುಕೊಡದೇನೆ ಬದುಕುತ್ತಿರುವ ಕನ್ನಡ ಅಭಿಮಾನಿಗಳಿಗೆಲ್ಲ ಈ ಕನ್ನಡಿಗ ಹೇಳುವಂತೆನೆ. ಈ ಮಣ್ಣಿನ ಮೇಲೆ ನಾವಿರುವವರೆಗೂ ಮಣ್ಣಲ್ಲಿ ಮಣ್ಣಾಗಿ ಮಲಗುವವರೆಗೂ ಕನ್ನಡಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇನೆ. ಕನ್ನಡಿಗನಾಗಿ ಕನ್ನಡದ ಬೆಲೆ ಕನ್ನಡಿಗರನ್ನೇ ಬಯಸುವೆ. ಈ ನೆಲದ ಮೇಲೆ ನನ್ನ ಇದ್ದಾನ ಕೊನೆವರೆಗೂ ತೀರಿಸುವೆ. ನನ್ನ ರಾಷ್ಟ್ರೀಯ ಗುಣಮಟ್ಟದಲ್ಲಿ ಪದ ಬಳಕೆ ನಡೆಸುವೆ. ಹಣದಿ ಕೆಂಪು ಬಾವುಟ ತುಂಬ ಗರ್ವದಿಂದ ಹಾರಿಸುವೆ. ಕನ್ನಡ ಬಗ್ಗೆ ಓಪಿ ಬ್ರೋ, ಸರಿಯಾಗಿದೆ. ಥ್ಯಾಂಕ್ಸ್ ಬ್ರೋ. ಅಂದ್ರೆ ಆಲ್ಮೋಸ್ಟ್ ತುಂಬಾ ದಿನ ಆಗಿತ್ತಲ್ವಾ ಆಲ್ಮೋಸ್ಟ್ ಕನ್ನಡದ ಬಗ್ಗೆ ಒಂದು ಸಾಂಗ್ ಮಾಡಿ? ಹೌದು, ತುಂಬಾ ವರ್ಷಗಳಾಗಿತ್ತು. ಆಕ್ಚುಲಿ ಒಂದು 3 years ಆಗಿತ್ತು ಅನ್ಕೋತೀನಿ. ಅದು ಎಸ್ಪೆಷಲಿ ನಾನು ಮತ್ತೆ ಬಿಜು ಕೊಲಾಬರೇಷನ್. ಕ್ರೇಜಿ, ತುಂಬಾ ದಿನ ಆಯ್ತು ಆಲ್ಮೋಸ್ಟ್. ವೇಟಿಂಗ್ ಫಾರ್ ಇಟ್ ಬ್ರೋ, ವೇಟಿಂಗ್ ಫಾರ್ ಇಟ್. ಯಾವಾಗ್ಲೂ ಈ ತರ ಕಳಿಸ್ಬಿಡ್ತಾರೆ, ಸ್ಟಾರ್ಟ್ ಮಾಡ್ಬಿಟ್ಟು ಇಂದಷ್ಟು ಬಾರ್ಸ್ ಬರ್ದ್ಬಿಟ್ಟು ಆಮೇಲೆ ಫುಲ್ ನಂಗೆ ಬೇದಿ ಹೊಡ್ಕೊಳ್ಳೋದು. ಇಟ್ಕೊಂಡು ತಲೆ ಕಟ್ಕೊಂಡು ಏನ್ ಗುರಿ ಇಟ್ಕೊಟ್ಬಿಟ್ಟ, ಏನ್ ಮಾಡೋದು ಇವಾಗ, ಏನ್ ಮಾಡೋದು? ಐ ಥಿಂಕ್ ನಾನ್ ಕನ್ನಡಿಗನು ಸೇಮ್ ಅದೇ ಆಯ್ತು ಅನ್ಕೋತೀನಿ. ನಾನ್ ಬರ್ದು ಬಿಜು ಆಕ್ಚುಲಿ ಬರ್ದಿದ್ದ, ಬಟ್ ಅಗೈನ್ ಇನ್ನೊಂದ್ಸತಿ ಫ್ರೆಶ್ ಆಗಿ ಇನ್ನೊಂದ್ಸತಿ ಬರ್ದಿದ್ದ. ಲೈಕ್ 2 ಟ್ರ್ಯಾಕ್ ಅನ್ಸುತ್ತೆ. ನಾನು ಲಿಟ್ರಲಿ ಸ್ಕ್ರಾಚ್ ಮಾಡಿ ಮತ್ತೆ ಬರ್ದಿರೋದು. 2 ಟ್ರ್ಯಾಕು ರಾಹುಲ್ ಜೊತೆ ಇರೋದು.
once I hear Ravan's verse, I'll be like, what the fuck, ನಾನು ಏನ್ ಸುಮ್ನೆ ಕಾಮಿಡಿ ಮಾಡ್ಬಿಟ್ಟು ನಾನು ಹೋಗ್ತೀನಿ ಇವಾಗ ಬರೀತೀನಿ ಅನ್ಕೊಂಡ್ ಮತ್ತೆ ಈ ಟೈಮ್ ಲೈಕ್ he inspires so much. ಈಗ ಬಿಜು ಅವರ ಸರದಿ ನೆಕ್ಸ್ಟ್ ಬಿಜು ಅವರ ಸರದಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಲೈಕ್ life4karnataka.com ಕೆಳಗಡೆ ಲಿಂಕ್ ಇದೆ, ಹೋಗಿ ಪ್ರೆಸ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಇವತ್ತನ ಒಂದು ಮೆಸೇಜ್ ಬಂತು, ಲೈಕ್ 35,000 ಅಕ್ಯುಮುಲೇಟ್ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಸಹಾಯ ಮಾಡ್ತೀರಿ. ಎಲ್ಲ ಕೈ ಜೋಡ್ಸೋಣ, ಕೈ ಬಿಡೋಣ, ಐ ಮೀನ್ ಕೈ ಜೋಡ್ಸೋಣ. ಎಸ್, ಬಿಜು ಅವರ ಸರದಿ. ಹೌದು. ನೆಕ್ಸ್ಟ್ ಒಂದು EP ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಬೆಡ್ರೂಮ್ ಬರಹ ಅಂತ EP ಹೆಸರು. 5 ಹಾಡಿದೆ. ಸೊ ಒಂದಿನ ಕುತ್ಕೊಂಡು ಹೆಂಗೆ ಅದೇ ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆದಾಗ ಅವಾಗ ಸ್ಟಾರ್ಟ್ ಮಾಡಿದಿನ ಬರಿತಾನೆ. ಸೊ ರೀಸೆಂಟ್ಲಿ ಮುಗಿಸಿ ಆಲ್ಮೋಸ್ಟ್ ಅದ್ರದ್ದು ಫಸ್ಟ್ ಟ್ರ್ಯಾಕ್ ಇದು, ಶುಭೋದಯದಲ್ಲಿ ಅಂತ. So what happens in a bedroom, like when you live in a bedroom, ಬೆಡ್ರೂಮ್ ಜೀವನ. ಬೆಡ್ರೂಮ್ ಇಂದ ಆಚೆ ಏನಿಲ್ಲ, ಬೆಡ್ರೂಮ್ ಒಳಗೂ ಏನು ಇಲ್ಲ. ಬೆಡ್ರೂಮ್ ಅಲ್ಲಿ ಸೊ ನನ್ ರೆಕಾರ್ಡಿಂಗ್ ಸೆಟಪ್ ಕೂಡ ಬೆಡ್ರೂಮ್ ಅಲ್ಲೇ. ಸೊ ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಬರೆಯೋದು, ಅಲ್ಲೇ ರೆಕಾರ್ಡ್ ಮಾಡೋದು. ಸೊ ಆತರ. ಸೊ ಮೊದಲನೇ ಹಾಡು ಶುಭೋದಯದಲ್ಲಿ ಅಂತ. ಸೊ ಸ್ವಲ್ಪ ಮೆಲಡಿ ನನ್ ಗಂಟ್ಲು ಹೊಡೆದೋಗ್ಬಿಟ್ಟಿದೆ ರೆಕಾರ್ಡ್ ಮಾಡಿ. ಸೊ ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ. ಡೊನೇಟ್ ಮಾಡೋದ್ ನಿಲ್ಸ್ಬೇಡಿ, ಡೊನೇಟ್ ಮಾಡ್ತಾ ಇರಿ. ಬೇಜಾರಾದಾಗೆಲ್ಲ ಜಾಸ್ತಿ ಡೊನೇಟ್ ಮಾಡ್ಲಿ. ಶುಭೋದಯದಲ್ಲಿ ನಶೆಲ್ತೇಲಾಡಿ ಋಷಿ ನಾನಾಗಿ ಹೇ, ಖುಷಿಲಿ ಜಾಡಿ ಮುಟ್ಕೊಂಡ್ ಬಾನಾಡಿ ಕನಸು ಕಾಣ್ತಿ ಹೇ. ಶುಭೋದಯದಲ್ಲಿ ನಶೆಲ್ತೇಲಾಡಿ ಋಷಿ ನಾನಾಗಿ ಹೇ, ಖುಷಿಲಿ ಜಾಡಿ ಮುಟ್ಕೊಂಡ್ ಬಾನಾಡಿ ಕನಸು ಕಾಣ್ತಿ ಹೇ. ಓಕೆ, ಕನಸು ಇರೋದೇ ಕಾಣಕ್ಕೆ, ಎಲ್ಲರ ಮನಸ್ಸಲ್ಲಿ ಕಾಣೋದು ನಿಂತ್ಕೊಳ್ಳಕ್ಕೆ. ಹುಟ್ಟಿರೋದ್ ಯಾತಕ್ಕೆ ಅಂತ ಕೇಳಿದಾಗ ಹುಟ್ಟಿರೋದ್ ಯಾತಕ್ಕೆ ವಾರಕ್ಕೆ 3 ಸಲ, ನಿಂದು ವಾರದಲ್ಲಿ ಪ್ರತಿದಿನ ನಂದನ್ನ ಕುಡಿಯೋ ಜೀರಿಗೆ ನೀರೆಣ್ಣೆ ನಾರಿ ಎರ್ಕಂಡಲ್ಲಿ ಬರ್ಸಿಲ್ಲ ಬಿಂದು. ಎಲ್ರಿಗೆ ಲಿಕ್ಕಿಂಗ್ ಆಗ್ಬೇಕು, ಕ್ವೀನ್ ಆಗ್ಬೇಕು, ಆದ್ರೆ ಮೊದ್ಲಿಲ್ಲಿ ನೀನಾಗ್ಬೇಕು. ನೀರಾಗ್ಬೇಕು, ನೀನು ದಾಹ ತೆರೆಸಲು ಕೆನೆ ಬರಿತಾನೆ ಕ್ಷೀರಾಗ್ಬೇಕು. ಸುಮ್ಮನಿರದೆ ನಾ ಹೇಳುವಾಗ ಅದೇನ ನೀರದೆ, ಸುಮ್ಮನೆ ತೆಗೆದರೋ ತಗದೆ, ಮಾತಲ್ಲೇ ಕೊಡ್ಸೋದು ತರಾಟೆ. ನನ್ ಬೋಧಿಸುವ ತತ್ವ ಈಗ ಬರಾಟೆ. ಸಿಗೋದಿದ್ದ ಹುಳಿ ಅಂದ್ರೆ ಹೇಗೂ ನೀನು ದ್ರಾಕ್ಷಿ, ಹೇಗೆ ಸಿಗುತ್ತಾಳೆ ಹೇಳು ನಿಂಗೆ ಮೀನಾಕ್ಷಿ. ನವೆಂಬರ್ ತಿಂಗಳಿಂದ ನಾನು ಪಟಾಕ್ಷಿ, ಸ್ವಲ್ಪ ಜನಕ್ಕೆ ಇಷ್ಟ ಸ್ವಲ್ಪ ಜನ ಕಷ್ಟ. ಬರುತ್ತಂತ ಹೇಳಿದ್ರು ನಿನಗೆ ಸಂಭೋಗ, ಮಾಡುತ್ತೀಯ ನಿರೋಧನವಿಲ್ಲದ ಸಂಭೋಗ. ಸಾವೆನ್ನುವುದು ಮಗ ನಿನಗಿದು ಜೋಕ, ಊರಿಗ ದೃಷ್ಟ ಮನೆಗೆ ನೀ ಭ್ರಷ್ಟ. I'm getting high from inside, ಹೋಗಿದ್ದ ಸಿಡಿಲೆಲ್ಲ ನಾ ಮೋಡದ್ ಗೋಡ ನೋಡ, ಓಡಾಡ್ತಿರ್ಬೇಕ್ ನಿಲ್ಲಂಗಿಲ್ಲ. ಸಮಥಿಂಗ್ ಆಮೇಲೆ ಶುಭೋದಯ. ಸೊ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಸೊ ಅದು ಇದು ಕಟ್ ಮಾಡಕ್ಕೋಸ್ಕರ ಫ್ಲೋನ ಕಟ್ ಮಾಡಿ ಹೇಳ್ತೆ. ಸೊ EP ಬೇಗ ಬರುತ್ತೆ, ಕಾಯ್ತಾರಿ. ಇಂಟೆಲಿಜೆಂಟ್ ಆರ್ಟಿಸ್ಟ್ ಆಗೋಗ್ಬಿಟ್ಟಿದ್ದಾರೆ ಬಿಜು ಅವರು. ಹೌದು, ಬರೀ ಜಂಟು. ಕಾಗ್ನಿತ ನಾನು ಎಲ್ಲರಿಗೂ ಕೇಳಿಸ್ಲೇಬೇಕು. ಲೈಕ್ ಸೈಕ್ ನಾವಂತೂ ಲೈಕ್ ಲಿಟ್ರಲಿ ಎಷ್ಟು ದಿವಸ ವೈಟ್ ಮಾಡ್ತಾ ಇದೀವಿ ಅಂತ. ಸೊ ಗುಬಿ ಲೈಕ್ ಇಫ್ ಯು ಆರ್ ಓಕೆ ಶೋರ್. ಎನಿವೇಸ್ ನಾನು ಅದನ್ನೇ ಮಾಡ್ಬೇಕು ಅಂತ ರೆಡಿಯಾಗಿ ಇಟ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ಒಂದೆರಡು ಲೈನ್ ಹೇಳಿ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಆಲ್ರೆಡಿ ಆಲ್ಫಾಬೆಟಿಕಲ್ ರ್ಯಾಪ್ ಅಂತ ಮಾಡಿದ್ದಾರೆ. ಅಂಡ್ ಇನ್ನೊಂದು ಏನಂದ್ರೆ ನಾನು ಒಂದು ಬುಕ್ ಓದ್ಬೇಕಾದ್ರೆ ಅದರಿಂದ ನಂಗೆ ಇನ್ಸ್ಪೈರ್ ಆಯ್ತು. ಈ ತರ ಕನ್ನಡದಲ್ಲಿ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಆದ್ರೆ ಎಷ್ಟೊಂದ್ಸಲ ಒಂದು ಹಾಡು ಅದು ಸ್ಟಾರ್ಟಿಂಗ್ ಸಿಗೋವರೆಗೂ ಸಾಂಗ್ ಮುಂದೆ ಹೋಗೋದಿಲ್ಲ. ಸೊ ಈ ಬುಕ್ ಓದ್ಬೇಕಾದ್ರೆ ನನ್ಗೆ ಫಸ್ಟ್ ಲೈನ್ ಬಂತು, ಕನ್ನಡದ ಕಾಗುಣಿತ ಕಲಿಸುವ ಕಾತ್ರದಲ್ಲಿ ಅಂತ. ಐ ವಾಸ್ ಲೈಕ್ ಓಕೆ, ಮಾಡ್ಲೇಬೇಕು, ಕನ್ನಡದ್ದು ಆಲ್ಫಾಬೆಟಿಕಲ್ ರ್ಯಾಪ್ ಮಾಡ್ಲೇಬೇಕು ಅಂತ ಕೂತ್ಕೊಂಡು ಇದು ಆಕ್ಚುಲಿ ಲಾಕ್ಡೌನ್ ಅಲ್ಲಿ ಬರ್ದಿದ್ದು. 2 ದಿನದಲ್ಲಿ ಪೂರ್ತಿ ಲಿರಿಕ್ಸ್ ಕಂಪ್ಲೀಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ತಲೆ ಫುಲ್ ಫ್ರೈ ಆಗೋಗಿತ್ತು, ಯಾಕಂದ್ರೆ ಅಷ್ಟೊಂದು ಪದಗಳು ಒಂದೇ ಸಲ ಹೆಂಗೋ ಸೇರಿಸ್ಕೊಂಡು ಬರ್ದಿದ್ದು, ಹೆಂಗೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಇಟ್ ವಾಸ್ ದ ಸ್ಪರ್ ಆಫ್ ದ ಮೂಮೆಂಟ್. ಇದ್ರದ್ದು ವಿಡಿಯೋ ಶೂಟ್ ಆಗಿದೆ, ಇನ್ಫ್ಯಾಕ್ಟ್ ಎಡಿಟ್ ನಡೀತಾ ಇದೆ, ತುಂಬಾ ಕೆಲಸ ನಡೀತಾ ಇದೆ. ಆಕ್ಚುಲಿ ಅನೂಪ್ ಅವ್ರಿಗೆ ಶಾರ್ಟ್ ಔಟ್ ಕೊಡ್ಬೇಕು, ಅನೂಪ್ KR, ಬಿಕಾಸ್ ವಿಡಿಯೋ ಐಡಿಯಾ ಎಲ್ಲ ಅವನೇ ಮಾಡಿದ್ದು. ಅಂಡ್ ಹೀಸ್ ಓನ್ಲಿ ವರ್ಕಿಂಗ್ ಆನ್ ದ ವಿಡಿಯೋ ಎಡಿಟ್.
ಸೊ ಆಮೇಲೆ ನಾನು ಇಂಟ್ರೋ ಕೂಡ ಬರ್ದೆ. ಇಂಟ್ರೋ ಅ ಆ ಇ ಈ ಇಂದ ಅಹಾವರೆಗೂ ಇದೆ. ಅದಾದ್ಮೇಲೆ ಕ ಇಂದ ಳವರೆಗೂ ಇದೆ. ಸೊ ಪೂರ್ತಿ ಮಾಡಕ್ ಹೋಗಲ್ಲ, ಮೇ ಬಿ ಒಂದು ಹಾಫ್ ವೇ ಥ್ರೂ ಮಾಡ್ತೀನಿ. ಫಾರ್ ಶೂರ್. ಸೊ ಇಟ್ ಸ್ಟಾರ್ಟ್ಸ್ ಲೈಕ್, ಅಕ್ಷರಗಳೊಡನೆ ಆಡಲು ಇಂದು ಈ ರೀತಿಯ ಉಚ್ಚಾರಣೆಯ ಊಕ, ಋಣ ಎಲ್ಲಿಯದೋ ಏನೋ, ಐಕ್ಯತೆಯಿಂದ ಒಮ್ಮೆ ಓಸರೆಣಿಸಿದರೆ ಔದಾಸ್ಯ ಅಂತ್ಯವಾದರೆ, ಆಹಾ ಕನ್ನಡದ ಕಾಗುಣಿತ ಕಲಿಸುವ ಕಾತ್ರದಲ್ಲಿ ಕಾರಣ ಕಂಡುಕೊಂಡು ಕಾಳಜಿಯಿಂದ ಕೂತುಕೊಂಡು ಕೆರೆದುಕೊಳ್ಳಲು ಕ್ಷಣಗಳನ್ನು ಕೊಡದೆ ಖಚಿತ ಖನಿಜ ಖಜನೆಯ ಖನನಕಾರನಾಗಿ ಕಟಾಟುಪ್ಪದಿಂದ ಖಂಡಿತ ಕಬರು ಗಮನ ಬಿಟ್ರೆ ಗ್ರಹಿಸುವೆ ಗುಬ್ಬಿಯ ಗೀತೆಗಳು. ಗ್ರಂಥದ ಗಂಗೆಯ ಮೇಲೆ ಗಮನವಿರಲಿ, ಗೊತ್ತಾಯ್ತು ಗಗನ ಕೇರಿದೆ ಕಾಂಚ ಗಲಿಬಿಲ್ಲಿ, ಗಾಳಿ ಮಾತುಗಳ ಗುಂಗಲಿ ಗಜ ಗಜಿ ಪಿಚ್ಚಿ, ಘಾತಕ ಗರ್ಜನೆ ಘಂಟೆಗೆ ಘೋರ ಘೋಷಣೆ, ಘನತೆ ಗಮ್ಮನೆ ಜ್ಞಾತಿಸುವಗ್ನವನ್ನ ಚಚೆಯ ಚಕಮಕಿಯಲ್ಲಿ ಚಕಚಕಿಸಿ ಚಂಚಲ ಚಟವ ಚೇತರಿಸಿಕೊಂಡ ಚತುರ ಚೊಚ್ಚಲ ಚಮತ್ಕಾರ ಚಲಚು ಮಂತ್ರಕಾರ, ಜನರನ್ನು ಜನುಗಿಸೋ ಜೇನಿನಂತ ಜೇತಾರ, ಜೋಕೆ ಜಾಗ್ರತೆ ಜೋಪಾನ ಜಾರುವೆ, ಜ್ಞಾಪಕವಿರಲಿ ಜ್ಞಾನದ ಜ್ವಾಲೆಯೇ ಜ್ಯೋತಿ, ಜಗೇನ ಜಡಿತು ಜಡಿತ ಜಳಪಿಸಿ ಜ್ಞಾಗಿಜ್ಞಕಾರದಂತೆ ಟೀಕ್ಸ್ಲಾಗದ ಟಬರದಂತೆ ಟೊಂಕ ಕಟ್ಟಿದ ಟಗರಿನಂತೆ ಟಂಟಣಿಸು ಟಂಕಾರ, ಡಾವು ಡಿಲಾಯ ಡಂಬತನ ಡಕ್ಕುಳಿ ನಕ್ಷತ್ರ ತಿರುಗಿಸಿದರೆ ತಕ್ಷಣ. ಡಿಕ್ಷನರಿ ತರ ಇದೆ. ಪದಗಳೆಲ್ಲ ಎಲ್ ಸಿಕ್ತು ಬ್ರೋ ನಿಮಗೆ? ಲಿಟ್ರಲಿ ಆಕ್ಚುಲಿ ಒಂದು ಡಿಕ್ಷನರಿ ಇದೆ ನನ್ನ ಹತ್ರ, ಅದು 1975 ಡಿಕ್ಷನರಿ. ಆಕ್ಚುಲಿ ಇದ್ರಲ್ಲಿ ಎಷ್ಟೊಂದು ಪದಗಳಿದೆ, ಅಂದ್ರೆ ಕೇಳೇ ಇರಲ್ಲ ನಾವು ಪದಗಳು. ಆ ಪದಗಳು ಇದರಿಂದ ನನ್ ಸಿಕ್ತು. ಸೊ ಕೂತ್ಕೊಂಡ್ ಬರಿಬೇಕಾದ್ರೆ ಈ ಡಿಕ್ಷನರಿ ಇಟ್ಕೊಂಡ್ ಬರೆದು, ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್. ಅವ್ರದ್ದು ಡಿಕ್ಷನರಿ ಇದು. ಸೊ ಗ್ರ್ಯಾಂಡ್ ಫಾದರ್ ಬರ್ದಿರೋದು ವರ್ಸ್ ಒಳ್ಳೆ ಶಾಸನ ಬರ್ದಂಗಿದೆ ಇದು. ಒಳ್ಳೆ ಏನ್ ಕೇಳಿದ್ರಿ? ಗ್ರ್ಯಾಂಡ್ ಫಾದರ್ ಇಲ್ಲ, ಬಟ್ ಏನಂದ್ರೆ ಈಗ ಇತ್ತೀಚೆಗೆ ಬರೋ ಡಿಕ್ಷನರಿಗಳಲ್ಲಿ ಇಷ್ಟೊಂದು ಪದಗಳು ಸಿಗೋದಿಲ್ಲ. ವೆಂಕಟ ಸುಬ್ಬಯ್ಯನವ್ರು ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಬಿಕಾಸ್ ಅವರೇ ಲೈಕ್ ಏನೋ ನೋಡ್ತಾ ಇದ್ದೇನೆ. ಜಸ್ಟ್ ಗಾಟ್ ಅ ಗ್ಲಿಮ್ಸ್. ಒಂದು 30 ಸೆಕೆಂಡ್ ವಿಡಿಯೋ ನೋಡಿದೀನಿ. ಅನೂಪ್ ಕ್ರೇಜಿ ಆಗಿ ಎಡಿಟ್ ಮಾಡ್ತಾ ಇದ್ದಾನೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಇನ್ ಸ್ವಲ್ಪ ದಿವಸ ಮುಗಿಯುತ್ತೆ, ವಿಡಿಯೋ ಕೂಡ ಕ್ರೇಜಿ ಆಗಿ ಬರುತ್ತೆ. ಅಂಡ್ ಆಲ್ ದ ಬೆಸ್ಟ್. ಲೆಟ್ಸ್ ಮೂವ್ ಆನ್ ಟು AVP. ಏನ್ ಪರ್ಫಾರ್ಮ್ ಮಾಡ್ತೀವಿ ಬ್ರೋ? ಓಕೆ, ನಾನೊಂದು 2 ದಿವಸದ ಮುಂಚೆ ಇದನ್ನ ಹಂಗೆ ಸುಮ್ನೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ಇದು ಫುಲ್ ಕಂಪ್ಲೀಟ್ ಆಗಿಲ್ಲ, ಬಟ್ ಐ ಜಸ್ಟ್ ಸ್ಪಿಟ್ ದ ಸೇಮ್ ಥಿಂಗ್ ಫಾರ್ ಯು ಗೈಸ್. ಬೆಣ್ಣೆ ಮಸಾಲ ದೋಸೆ ಬರ್ಲಿ, ರೋಸ್ಟ್ ಇರ್ಲಿ ಮಗ. ಬೀಟ್ ಕೇಳಿಸಿದ್ಯಾ? ಬೀಟ್ ಕೇಳಿಸಿದೆ ಎಲ್ಲರೂ? ಮನೆ ಡೋರ್ ಯಾವ ಬಿಲ್ಲು ಹೊಡಿತಾ ಇದೆ? ಹಾ ಅಷ್ಟೇ. ಇಲ್ಲಿ ಸ್ಟಾರ್ಟ್ ಇವಾಗ. ಪ್ರಪಂಚವನ್ನೇ ನ ಬಲ್ಲೆ, ಕಣ್ಮುಚ್ಚಿ ಕಂಡೆ ನಾನ್ ಕಂಡಿದ್ದನ್ನೇ, ಮಾಡ್ಬೇಡ ಸನ್ನೆ ಸಾಕಾಯ್ತು ನೋಡಿ ನಂಗ್ ಮತ್ತದನ್ನೇ, ಸ್ವಂತಿಕೆ ನಂಬಿಕೆ ಅನ್ನೋದ್ ಹೇಳ್ಕೊಡಕ್ಕಾಗಲ್ಲ, ತಮ್ಗೆ ಹೇಳಿದ್ರೇನೆ ಒಳ್ಳೇದು ಮಾಸ್ಟರೇ ನಾನಲ್ಲೋ. ಆದ್ರೂ ಅನ್ಸಿದ್ ಹೇಳುವೆ, ಮನ್ಸಿಗನ್ಸಿದ್ ಹೇಳುವೆ, ನಿಂಗೀಗನ್ಸಿದ್ನ ಹೇಳಕ್ಕೆ ಮನ್ಸಲ್ಲಿ ಅಂಜಿಕೆ ಸೇರಿದೆ. ಯಾರೋ ಕೇಳಿದ್ರು ಸೋಷಿಯಲ್ ಮೀಡಿಯಾಲಿ ನಿನ್ ರಾಪಲ್ಲಿ ಏನಿದೆ, ಮೇಲೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆನ ಬರ್ತಿ ಏನಿದೆ. ಪ್ರಾಸದ ಆಡಕ್ ಭಾಷೆಯು ಬೇಕಿಲ್ಲ, ಭಾಷಣ ಕೊಟ್ಟು ಪ್ರಜೆಗಳ್ ಮಾಡ್ಕೊಂಡಿದ್ದಾರಿಲ್ಲಿ, ಬುಗ್ರಿ ಬಾಯ್ಪಾಠ ಮಾಡ್ಕೊಂಡ್ ಬಂದ್ ಫ್ರೀ ಸ್ಟೈಲ್ ಅನ್ನೋರಿ ಗುದ್ರಿ. ಹುಟ್ಟಿಂದ ರ್ಯಾಪರ್ ಅಲ್ಲ, ಮುಂಚೆ ಬರ್ತಿದ್ದ ಹಾಗ್ ಬಂದೆ ಗುದ್ರಿಗೆ, ಕೈಯಲ್ಲಿ ಉಗ್ರಿ ಬಾಯ್ ಮುಟ್ಟು ಸುಗಿಯೋ ಹುಡುಕಿಗೆ ನಿನ್ ಮಾತಲ್ಲಿ ಹುಡುಕಿದೆ ಸತ್ಯ. ಐ ಥಿಂಕ್ ಖಚಿತ ಮಾಡುವೆ ಬ್ರೋ ಕೇಳಿಸ್ತಾ ಇಲ್ಲ? ಹೌದು, ಏನ್ ಕೇಳಿಸ್ತಾ ಇಲ್ಲ ಬ್ರೋ? AVP ಬಾ ರಾಜ ಬಾ. ಓಕೆ, ಕೇಳಿಸ್ಲಿಲ್ವಾ? ಇವಾಗ ಕೇಳಿಸ್ತಿದೆ, ಬಟ್ ಅವಾಗ ಹಾಫ್ ಏನು ಕೇಳಿಸಿಲ್ಲ. ಮಾತಾಡಿದ್ ಮಾತ್ರ ಕೇಳಿಸ್ತು. ಓಕೆ, ಐ ಥಿಂಕ್ ಅದು ಬೀಟ್ ಅದೇ. ನಾನು ಐ ಆಮ್ ನಾಟ್ ರಿಯಲಿ ರೆಡಿ ಫಾರ್ ದ ಬೀಟ್. ಓಕೆ, ಒಂದ್ ಕೆಲಸ ಮಾಡ್ತೀನಿ ನಾನು. ಸೌತ್ ಸೈಡ್ ಸೈಫರ್ ಅಂತ ಒಂದ್ ಬರ್ತಾ ಇದೆ. ಐ ಜಸ್ಟ್ ಡ್ರಾಪ್ ಅ ಲಿಟಲ್ ಫ್ರಮ್ ದ್ಯಾಟ್. ಓಕೆ, ಫೈನ್, ಆಲ್ ರೈಟ್. ನ ಐತಿಹಾಸಿಕ ದಡವ ಸೇರಿಸೋ ನಾವಿಕ, ಒಳಗಿರೋ ಒಡಕಿಗೆ ಬೆಳಕನ್ನು ಬಡಿಸುವ ನರಸಾಧಕ. ನಾನು ನುಡಿದೆ ವಾಸ್ತವ, ನನ್ನ ಋಣಗಳಿಗೆ ಗುಮಾಸ್ತನ, ಹಳೆಗಳ ಮೇಲೆ ಚಲಿಸಿ ಬರೆದೆ ನವನವೀನ ಶಾಸನ.
ನಾನ್ ರಾಪ್ ಮಾಡ್ತಿಲ್ಲ, ಮಾತಾಡ್ತಿದ್ದೀನಿ ಮೈಕ್ ಮೇಲೆ, ನನ್ಸಾದ್ರು ನೈಟ್ ಮೇರ್ ಸಂಕನ್ ಕಾಣೋದು, ನಾನು ನಿನ್ಸಿಲ್ಲ ಬಾಳು ಒಂಥರ ಬ್ಲೈಂಡ್, ಇದು ಭೀಕರವಾಗಿದೆ ಸ್ವೀಕರಿಸುವ ಮನಸ್ಸಿದ್ದರೆ ಈ ತರ ಸಾಗುವೆ ನೀಚನ ತಲೆ, ಇದು ಕೀಚಕ ಬಲೆ, ಇಂತೀಚೆಗೆ ಹೆಚ್ಚಿದ ಬೆಲೆ ಈ ಮೆಚ್ಚಿಗೆ ಅಲೆ, ಮಿಕ್ಕಿದ್ನ ಸಿಕ್ದಾಗ ಹೇಳ್ತೀನಿ ಚಿಕ್ಕದಾಗಿ ಚಿಕ್ಕದಾರಿ, ಮೇಲೆ ಕೇರದ್ಮೇಲೆ ಮಿಸ್ ಆಗಿ ಫ್ಲೆಕ್ಸ್ ಮಾಡ್ತಾ ನೋಡ್ಕೊಂಡ್ರೆ ಕನ್ನಡಿಲ್ ಕಾಣಿಸಿದ್ ಬರೀ ನಿಂಗೊಂದು ಪಿಚ್ಕಾರಿ, ಮಸಾಲ್ ದೋಸೆ ನಂಗೆ ಇಷ್ಟಾರಿ, ನೀವ್ ಕೇಳೋದು ಕನಿಷ್ಠಾರಿ, ಸೌತದ್ ಸಾಹಿತ್ಯ ಇಲ್ಲ ಪಾಂಡಿತ್ಯ ಆದ್ರೂ ಚಮತ್ಕಾರಿ, ಒಂದೇ ಹಾದಿ ಎತ್ತರ ಕೇರೋಕೆ ಏಣಿ ಕಟ್ಟು ಮನಸ್ಥಿತಿಲಿ ಇರೋ ಸಂಚಾರಿ, ಮನೆಗ್ ಮಾರಿ ಉಪಕಾರಿ ನೀನು, ಉಳ್ಳಾಳ ಸಿಗೋ ಪ್ಯಾಕೆಟ್ ಮಗ ನನ್ ಮನಾಲಿ. ನನ್ಗೆ ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ. ಸೊ ಬಟ್ ಸ್ಟಿಲ್ ಯಾ ಡಿಟ್ಟೋ ಅವ್ರದ್ದು ಟಿ ಶರ್ಟ್ ಹೋಗಿ ಚೆಕ್ ಮಾಡಿ ಗೊತ್ತಾಗತ್ತೆ ಏನು ಅಂತ. ಅದ್ರೆ ಹೇಳಿಲ್ವಾ ಒಳಗಡೆ ಅದು ಒಂದು ಬೆಂಕಿ ಬಿದ್ರೆ ರೆವಲ್ಯೂಷನ್ ಅನ್ನೋ ಹೊಗೆ ಆಚೆ ರಘು ಬ್ರೋಗೆ ಲಾಸ್ಟ್ ಲೈನ್ ಕ್ಲಿಯರ್ ಆಗಿ ಅರ್ಥ ಆಗಿರೋದು, ಇನ್ ಯಾವ ಲೈನು ಅರ್ಥ ಆಗಿಲ್ಲ. ನಾವು ಕಳ್ಕೊಳಕ್ಕಿಂತ ಮುಂಚೆ ಇನ್ನೊಂದ್ಸಲ ನಿಮ್ ಹತ್ರ ಎಲ್ಲ ಏನ್ ಕೇಳ್ಬೇಕು ಅಂದ್ರೆ ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ ಇದೆ, ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ನ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರಿಂದ? ನಂದು ಇದೇಳು ಅಂತ ನಡೀತಾ ಇದೆ, ಎಡಿಟಿಂಗ್ ನಡೀತಾ ಇದೆ ಆಲ್ರೆಡಿ. ಇಟ್ಸ್ ಆಲ್ ಅಬೌಟ್ ಫುಲ್ ಕರಪ್ಷನ್ ಅನ್ಕೊಳ್ಳಿ, ಕರಪ್ಷನ್ ಬಗ್ಗೆ ಮಾತಾಡೋದು. ಅದಾದ್ಮೇಲೆ ಒಬ್ಬನೇ ಆದ್ಮೇಲೆ ಇನ್ನೂ ಡಿಸ್ಕಷನ್ಸ್ ತುಂಬಾ ನಡೀತಾ ಇದಾವೆ. ಎಷ್ಟೊಂದು ಪ್ರಾಜೆಕ್ಟ್ಸ್ ಗೆ ಒಂದು 10-12 ಟ್ರ್ಯಾಕ್ಸ್ ರೆಡಿ ಇದೆ ಬ್ಯಾಕ್ ಟು ಬ್ಯಾಕ್. ಸೊ ಎಲ್ಲ ಬರೆದಿಡ್ತಾ ಇದೀನಿ. ಸೊ ಆಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಹಾಕೋದು, ಅದು ಇದೆಲ್ಲ ಲಾಕ್ಡೌನ್ ಮುಗಿದ್ಮೇಲೆ ನಂದಷ್ಟೇ. ಬಿಜು ಮುಂದಿಂದು ಹೇಳ್ಬೇಕಂದ್ರೆ ಬೆಡ್ರೂಮ್ ಬರಹ EP 5 ಹಾಡಿದೆ ಅದ್ರಲ್ಲಿ. ಅದಾದ್ಮೇಲೆ ಮಾರ್ಟಿನ್ ಅವ್ರ ಜೊತೆ ಒಂದ್ ಕೊಲಾಬ್ ಇದೆ, ಲೀತಲ್ ಅವ್ರ ಜೊತೆ ಒಂದ್ ಕೊಲಾಬ್ ಇದೆ, ಅಂಡ್ ರಾಹುಲ್ ಬ್ರೋ ಜೊತೆ ಕನ್ನಡಿಗ ಆ ಟ್ರ್ಯಾಕ್ ಇದೆ. ಸೊ ಇಷ್ಟಿದೆ ಹಾಡುಗಳು. ಬಿಜು ಆಕ್ಚುಲಿ ಮರ್ತೋಗಿದ್ದಾನೆ, ನಮ್ ಜೊತೆ ಒಂದ್ ಕೊಲಾಬ್ ಇದೆ. ಸೊ ನಂದು ಕಾಮ್ EP ಅಲ್ಲಿ ಇನ್ನು 2 ಸಾಂಗ್ಸ್ ಉಳಿದಿದೆ. ಆ 2 ಸಾಂಗ್ಸ್ ರಿಲೀಸ್ ಮಾಡಿ ಅದಾದ್ಮೇಲೆ ಸ್ಟಾರ್ಮ್ EP ರಿಲೀಸ್ ಮಾಡ್ತೇನೆ. ಅದರಲ್ಲಿ ಬಿಜು MG ಫೀಚರ್ ಆಗಿದ್ದಾರೆ. ಅಂಡ್ ಅದಲ್ಲದೆ ಒಂದಷ್ಟು ಸಿಂಗಲ್ಸ್ ಇದೆ. ಅಕ್ಷರಮಾಲೆ ಬರಲಿದೆ ಸದ್ಯಕ್ಕೆ ಅಷ್ಟೇ. ಸೂಪರ್ ಮಾಡ್ತಾ ಇದೀವಿ. ಮರ್ತವಲ್ಲ? ಓಕೆ, ನೀನು ಇವಾಗ ಬ್ರೋ ಐ ಡಿಂಟ್ ನೋ ಅದ್ರ ಬಗ್ಗೆ ಈಗಲೇ ಮಾತಾಡ್ಬೋದು ಅಂತ ಇಲ್ವೋ ಅಂತ. ಅಫ್ಕೋರ್ಸ್ ರಘು ಮತ್ತೆ ನಾನು ವೇರ್ ಆಬ್ವಿಯಸ್ಲಿ ವರ್ಕಿಂಗ್ ನಮ್ಮ ನೆಕ್ಸ್ಟ್ ಟ್ರ್ಯಾಕ್ ಮೇಲೆ. ಕಾಲಿಫಲವ್ ಅಂತ. ಅಂಡ್ MG ನೆಕ್ಸ್ಟ್ ಆಕ್ಚುಲಿ ತುಂಬಾ ಆಂಬಿಷಿಯಸ್ ನಾನು. ಸೊ 2 EP ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು August 23 ನಾನು ಹುಟ್ಟು ಹಬ್ಬದ ದಿನ ಒಂದು ರಿಲೀಸ್ ಮಾಡ್ಬೇಕು ಅಂತ, ಮತ್ತೆ ನೆಕ್ಸ್ಟ್ ಇಯರ್ January ಒಂದು ರಿಲೀಸ್ ಮಾಡ್ಬೇಕು EP ಅಂತ. ಇವಾಗ ನೆಕ್ಸ್ಟ್ ಒಂದು ಸಿಂಗಲ್ ಬರ್ತಿದೆ, ಇಟ್ಸ್ ಅ ಸಾಂಗ್ ದೂರದಲ್ಲಿಯೂ ಅಂತ, ಅದು ವರ್ಕ್ ನಡೀತಾ ಇದೆ ಇವಾಗ. ಓಕೆ, AVP ತುಂಬಾ ಸಿಂಗಲ್ಸ್ ಪ್ಲಾನ್ಸ್ ಇದೆ ಇವಾಗ. 3-4 ಸಿಂಗಲ್ಸ್ ಅದನ್ನ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿ, ಸ್ಟೋರಿ ಬೋರ್ಡಿಂಗ್ ಎಲ್ಲ ಮಾಡಿ ಅದನ್ನ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ನಂದು ಒಂದು EP ಪ್ಲಾನ್ ಇದೆ, ಬಟ್ ಅದಿನ್ನೂ ಎಕ್ಸಿಕ್ಯೂಷನ್ ಆ ಪಾಯಿಂಟ್ ಇನ್ನೂ ಹೋಗಿಲ್ಲ. EP ಇಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅಂದ್ರೆ ನನ್ನ ಮನೇಲಿ ನಾನು ಇರೋಂತ 4 ಕ್ಯಾರೆಕ್ಟರ್ ಬಗ್ಗೆ ಬರೆಯೋದು ಅನ್ನೋದು ಒಂದು ಪ್ಲಾನ್ ಇದೆ. ಸೊ 4 ಜನ 4 ಸಾಂಗ್ಸ್ ಅನ್ನೋ ಒಂದು ಪ್ಲಾನ್. ಸೊ ದಟ್ ಇಸ್ ದೇರ್. ಅದ್ ಬಿಟ್ಟು ಕೆಲವು ಕೊಲಾಬ್ರೇಷನ್. ಸೊ ಅದು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಡಿಟೋ ಬ್ರೋ, ಬಿಜು ಬ್ರೋ ಇಬ್ರು ಒಂದೊಂದು ಲೈನ್ ಅಲ್ಲಿ ಹೇಳ್ಬಿಡಿ, ಯಾಕೆ ಡೊನೇಟ್ ಮಾಡ್ಬೇಕು, ಡೊನೇಟ್ ಮಾಡಿದ್ರೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ life4karnataka.com ಗೆ. ಬಿಕಾಸ್ ನಮ್ ತರನೇ ಎಲ್ಲಾರು ಕಷ್ಟದಲ್ಲಿ ಇರ್ತಾರೆ. ಸೊ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಲೇಬೇಕು, ಎಷ್ಟಾಗುತ್ತೋ ಅಷ್ಟು. ಸೊ ಮಾಡೋದ್ರಿಂದ ಅಟ್ಲೀಸ್ಟ್ 10ರಿಂದ 100 ರೂಪಾಯಿಂದ ಹಿಡಿದು ಎಷ್ಟಾದ್ರೂ ಮಾಡಿದ್ರು ಅದು ಒಂದ್ ದೊಡ್ಡ ಅಮೌಂಟ್ ಆದ್ರೆ ಲೈಕ್ ಚಿಕ್ಕದಾಗಿ ಸಪೋರ್ಟ್ ಮಾಡೋದು ದೊಡ್ಡದಾಗುತ್ತೆ. ಸೊ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ ಕಾಂಟ್ರಿಬ್ಯೂಷನ್ ಖಂಡಿತ ಎಲ್ರಿಗೂ ಅವಶ್ಯಕತೆ ಇದೆ. ಅಂಡ್ ದಯವಿಟ್ಟು ಮಾಡಿ ಅಂಡ್ ಸಪೋರ್ಟ್ ಮಾಡಿ.